ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಈ ಒಂದು ದಿವಸ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಪರಿಚಯಿಸಲು ಹಾಗೂ ಗುರುಗಳ ಜೊತೆಗಿನ ವಿಶೇಷ ಒಡನಾಟಗಳನ್ನು ಹಂಚಿಕೊಳ್ಳಲು ವಿಶ್ವ ಹಿಂದೂ ಪರಿಷತ್ತಿನ ಸಂಚಾಲಕರು ಹಾಗೂ ಶಾರದಾ ವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಎಂ.ಜಿ. ಪುರಾಣಿಕ್ ಅವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಆಗಮಿಸಿದಂತಹ ಪೂಜ್ಯರಿಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾದಂತಹ ಸಿ.ಎಚ್. ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ಹರಿಪಾದವನ್ನ ಸೇರಿದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇದ್ರು. ರಾಷ್ಟ್ರೀಯತೆ ಮತ್ತು ಧರ್ಮ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಎಂಬುದಾಗಿ. ಇವುಗಳಿಗೆ ಯಾವತ್ತೂ ಕೂಡ ಪರಸ್ಪರ ವಿರೋಧ ಇಲ್ಲ. ರಾಷ್ಟ್ರೀಯತೆ ಮತ್ತು ಧರ್ಮ ಇದೆರಡಕ್ಕೂ ಕೂಡ ಪರಸ್ಪರ ವಿರೋಧ ಇಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು ಎಂಬುದಾಗಿ. ಆದ್ರಿಂದ ಧರ್ಮ ಶ್ರದ್ಧೆ ಬೇಕು, ಅದರ ಜೊತೆಗೆ ರಾಷ್ಟ್ರ ನಿಷ್ಠೆಯೂ ಕೂಡ ಬೇಕು. ಅದೆರಡೂ ಕೂಡ ಬೇಕು ಎಂಬುದಾಗಿ ಶ್ರೀಪಾದಂಗಳವರು ಯಾವತ್ತೂ ಕೂಡ ತುಂಬಾ ಪ್ರಬಲವಾಗಿ ಅದನ್ನ ಪ್ರತಿಪಾದನೆ ಮಾಡ್ತಾ ಇದ್ರು. ಪ್ರತಿಪಾದನೆ ಮಾಡೋದು ಮಾತ್ರ ಅಲ್ಲ, ತಮ್ಮ ಜೀವನದಲ್ಲಿ ಹಾಗೇನೆ ಅದನ್ನ ರೂಢಿಸಿಕೊಂಡು ಕೊನೆಯವರೆಗೂ ಕೂಡ ಹಾಗೆ ನಡೆದುಕೊಂಡು ಬಂದವರು. ರಾಷ್ಟ್ರೀಯತೆ ಮತ್ತು ಧರ್ಮವನ್ನ ಅವ್ರು ಯಾವತ್ತೂ ಕೂಡ ಬೇರೆ ಮಾಡ್ಲೇ ಇಲ್ಲ ಅವರ ಜೀವನದಲ್ಲಿ. ಇದರ ಪ್ರಭಾವ ಅವರ ಅನೇಕ ಮಂದಿ ಅನುಯಾಯಿಗಳ ಮೇಲೆ ಪ್ರಬಲವಾಗಿ ಅವತ್ತಿನ ದಿವಸ ಬಿತ್ತು. ಅದರಿಂದಾಗಿ ತುಂಬಾ ಕರ್ಮಠರು ಅಂತ ನಾವು ಹೇಳ್ತೀವಲ್ಲ, ಅವರು ಕೂಡ ರಾಷ್ಟ್ರ ಶ್ರದ್ಧೆಯನ್ನ ಹೊಂದಿದ್ರು. ಆ ಕರ್ಮಠರು ಕೂಡ ರಾಷ್ಟ್ರ ಶ್ರದ್ಧೆಯನ್ನು ಹೊಂದಲಿಕ್ಕೆ ತುಂಬಾ ಪ್ರಧಾನವಾಗಿ ಕಾರಣರಾಗಿರ್ತಕ್ಕಂಥವ್ರು ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು. ಹೀಗೆ ರಾಷ್ಟ್ರಾದ್ಯಂತ ಸಂಚಾರವನ್ನ ಶ್ರೀಪಾದಂಗಳವರು ಅನವರತವಾಗಿ ಮಾಡಿ ಜನರುಗಳಲ್ಲಿ ಧರ್ಮ ಜಾಗೃತಿಯನ್ನ, ರಾಷ್ಟ್ರ ಶ್ರದ್ಧೆಯನ್ನ ಎರಡನ್ನೂ ಕೂಡ ಹುಟ್ಟಿಸಿರ್ತಕ್ಕಂತಹ ದೊಡ್ಡ ಮಹಾನುಭಾವರು. ಅವರಲ್ಲಿರ್ತಕ್ಕಂತಹ ಅನೇಕ ಗುಣಗಳು, ಆ ಗುಣಗಳನ್ನ ಸಮಾಜಕ್ಕೆ ತೋರಿಸಿಕೊಡ್ಬೇಕು. ಸಮಾಜದಲ್ಲಿ 4 ಜನ ಅವರ ಗುಣಗಳಿಂದ ಸ್ಫೂರ್ತಿಯನ್ನ ಹೊಂದಲಿ, ಆ ಗುಣಗಳನ್ನ ಜೀವನದಲ್ಲಿ ರೂಢಿಸಿಕೊಳ್ಳಲಿ ಅನ್ನೋ ಒಂದು ಉದಾತ್ತ ಉದ್ದೇಶದಿಂದ ವಿಶ್ವೇಶತೀರ್ಥ ಸೇವಾ ಸಂಘ ಈ ವಿಶ್ವೇಶತೀರ್ಥ ವಿಶ್ವ ದರ್ಶನ ಅನ್ನೋ ಕಾರ್ಯಕ್ರಮವನ್ನ ಈಗಾಗಲೇ 3-4 ತಿಂಗಳುಗಳಿಂದ ನಡೆಸ್ತಾ ಇದೆ. ಈಗಾಗಲೇ ಸಮಾಜದ ಅನೇಕ ಗಣ್ಯ ವ್ಯಕ್ತಿಗಳು, ಮಠಾಧಿಪತಿಗಳು ಇದರಲ್ಲೆಲ್ಲ ಭಾಗವಹಿಸಿ ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನ ಮಾಡಿದ್ದಾರೆ. ಇವತ್ತು ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂತಹ ನಮ್ಮ ಸಮಾಜದ ಮತ್ತೊಬ್ಬ ಗಣ್ಯ ವ್ಯಕ್ತಿಗಳು ಶ್ರೀಯುತ ಎಂ.ಬಿ. ಪುರಾಣಿಕ್ ಎಂಬುದಾಗಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಎಲ್ಲಿ ಹೋಗಿ ಯಾರನ್ನ ಕೇಳಿದ್ರು ಕೂಡ ಓ ಪುರಾಣಿಕರು ನಮ್ಮ ಪರಿಚಯ ಇದ್ದಾರೆ, ನಮ್ಗೆ ಗೊತ್ತುಂಟು ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಇದಕ್ಕೆ ಪುರಾಣಿಕರ ನಿರಂತರ ಕ್ರಿಯಾಶೀಲತೆ ಎಂಬುದು ಕಾರಣ. ಪ್ರಾಯ ಪೇಜಾವರ ಶ್ರೀಪಾದಂಗಳವರ ಪ್ರಭಾವಕ್ಕೆ ಒಳಗಾಗಿಯೇನೇನೆ ಪುರಾಣಿಕರು ಕೂಡ ಇಂತಹ ಕ್ರಿಯಾಶೀಲತೆಯನ್ನ ಹೊಂದಿದ್ದಾರೋ ಏನೋ ಅವರ ಉಪನ್ಯಾಸವನ್ನೇ ಕೇಳಿಯೇ ನಾವು ತಿಳ್ಕೊಳ್ಬೇಕು. ಇವತ್ತು ಪುರಾಣಿಕರು ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರತಕ್ಕಂತಹದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಮಂಗಳೂರಿನ ಪುರಾಣಿಕರು ಅಲ್ಲಿ ಶಾರದಾ ವಿದ್ಯಾಲಯ ಎಂಬುದಾಗಿ, ಅದು ತುಂಬಾ ದೊಡ್ಡ ಶಿಕ್ಷಣ ಸಂಸ್ಥೆ. ಅನೇಕ ಕಾಲೇಜುಗಳು, ಆಯುರ್ವೇದ, ಹೈಸ್ಕೂಲು, ರೆಸಿಡೆನ್ಷಿಯಲ್ ಹಾಸ್ಟೆಲ್ಗಳು, ಹೀಗೆಲ್ಲ ಶೈಕ್ಷಣಿಕ ಚಟುವಟಿಕೆಗಳು ತುಂಬಾ ಬೃಹತ್ತಾದ ಮಟ್ಟದಲ್ಲಿ ವ್ಯಾಪಕವಾಗಿ ನಡೆಯತಕ್ಕಂತಹದ್ದು. ತುಂಬಾ ದೊಡ್ಡ ಶಿಕ್ಷಣ ಸಂಸ್ಥೆ ಶಾರದಾ ವಿದ್ಯಾಲಯ. ಅದರ ಉಪಾಧ್ಯಕ್ಷರಾಗಿ ಸಂಪೂರ್ಣ ಆ ಸಂಸ್ಥೆಯ ಜವಾಬ್ದಾರಿಯನ್ನ ಪುರಾಣಿಕರು ಹೊತ್ತು ಆ ಸಂಸ್ಥೆ ತುಂಬಾ ಚೆನ್ನಾಗಿ ಇವತ್ತು ದೇಶಾದ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ. ಇವತ್ತು ಅದಕ್ಕೆಲ್ಲ ಕಾರಣರಾಗಿರ್ತಕ್ಕಂಥವ್ರು ನಮ್ಮ ಪುರಾಣಿಕರು.
ಒಳ್ಳೆ ಸಾಮಾಜಿಕವಾಗಿರ್ತಕ್ಕಂತಹ ಧಾರ್ಮಿಕವಾದ ಯಾವುದೇ ಕಾರ್ಯಕ್ರಮಗಳು ನಡೀಲಿ, ತಾವು ಮುಂದ್ಗಡೆ ಇದ್ದು ಆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗ್ತಕ್ಕಂಥವ್ರು ಶ್ರೀಯುತ ಪುರಾಣಿಕರು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕೂಡ ಆಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಗೋ ರಕ್ಷಣೆಯಲ್ಲಿ ಒಳ್ಳೆ ಪ್ರಧಾನವಾದ ಪಾತ್ರವನ್ನ ವಹಿಸಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆ ಗೋ ಸೇವೆಯನ್ನು ಕೂಡ ಶ್ರೀಯುತ ಪುರಾಣಿಕರು ಅನೇಕ ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ, ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಇವತ್ತು ದಕ್ಷಿಣ ಕನ್ನಡದಲ್ಲಿ, ಮಂಗಳೂರಿನಲ್ಲಿ ಎಲ್ಲೇ ಆಗಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆದರೆ ಅಲ್ಲಿ ಪುರಾಣಿಕರ ಉಪಸ್ಥಿತಿ ಇವತ್ತು ಅನಿವಾರ್ಯ. ಅವರು ಇದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಎಂಬುದಾಗಿ ಜನ ಭಾವಿಸ್ತಾರೆ. ಆ ರೀತಿಯಾದ ಒಂದು ಛಾಪನ್ನ ಎಂಬಿ ಪುರಾಣಿಕರು ಆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಪ್ರಭಾವಶಾಲಿಯಾಗಿ ತಮ್ಮ ವ್ಯಕ್ತಿತ್ವದಿಂದ ಆ ರೀತಿಯಾಗಿ ಎಂಬಿ ಪುರಾಣಿಕರು ಆ ಎಲ್ಲ ಜನರ ಮನಸ್ಸಿನಲ್ಲೂ ಕೂಡ ನೆಲೆಸಿದ್ದಾರೆ. ಪರಮಪೂಜ್ಯ ಶ್ರೀಪಾದಂಗಳವರ 2 ವರ್ಷದ ಪರ್ಯಾಯದ ಅವಧಿ, ಪ್ರಾಯ 3, 4, 5 3 ಪರ್ಯಾಯಗಳ ಅವಧಿಯಲ್ಲೂ ಕೂಡ ಪುರಾಣಿಕರು ಮಂಗಳೂರಿನಲ್ಲಿ ಇದ್ರು ಕೂಡ ಪದೇ ಶ್ರೀಪಾದಂಗಳವರು ನಡೆಸ್ತಕ್ಕಂಥ ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ಸಕ್ರಿಯವಾಗಿ ತಾವು ಭಾಗವಹಿಸ್ತಾ ಇದ್ರು ಪುರಾಣಿಕರು. ಯಾವಾಗ ಶ್ರೀಪಾದಂಗಳವರಿಗೆ ಯಾವುದೇ ಒಂದು ವಿಶ್ವ ಹಿಂದೂ ಪರಿಷತ್ತು ಅಥವಾ RSS ಆ ಸಂಸ್ಥೆಗಳ ಬಗ್ಗೆ ಏನಾದ್ರೂ ವಿಚಾರ ಚರ್ಚೆಗಳಿದ್ರೆ ಮೊದಲು ದೂರವಾಣಿ ಕರೆ ಮಾಡಿ ಪುರಾಣಿಕರನ್ನ ಕರೆಸ್ತಾ ಇದ್ರು. ಎಂಬಿ ಪುರಾಣಿಕರನ್ನ ಕರೆಸಿ ಅವ್ರ ಜೊತೆಗೆ ಚರ್ಚೆಯನ್ನ ಅವರು ಮಾಡ್ತಾ ಇದ್ರು. ಹೀಗೆ ಶ್ರೀಪಾದಂಗಳವರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಶಿಷ್ಯರು ಎಂಬುದಾಗಿ ಪುರಾಣಿಕರನ್ನ ಹೇಳಬಹುದು. ಹೀಗೆ ಶ್ರೀಪಾದಂಗಳವರಿಗೆ ಅತ್ಯಂತ ಆತ್ಮೀಯವಾದ ಒಡನಾಟವನ್ನ ಪುರಾಣಿಕರು ಹೊಂದಿದ್ರು. ಅನೇಕ ಬಾರಿ ಅವರ ಉಪನ್ಯಾಸಗಳನ್ನ ಕೇಳಿ ಅದರ ಸ್ಫೂರ್ತಿಗೂ ಕೂಡ ಒಳಗಾಗಿರ್ತಕ್ಕಂಥವ್ರು. ಇಂತಹ ಪುರಾಣಿಕರು ಶ್ರೀಪಾದಂಗಳವರ ಒಡನಾಟ ಅವರಿಗೆ ಇತ್ತು. ಆದ್ರಿಂದಾಗಿ ಶ್ರೀಪಾದಂಗಳವರ ಬಗ್ಗೆ ಅನೇಕ ವಿಚಾರಗಳು, ಅನೇಕ ಮಾಹಿತಿಗಳು ಅದೆಲ್ಲವೂ ಕೂಡ ಪುರಾಣಿಕರಲ್ಲಿ ಇದೇ ಅಪೂರ್ವವಾಗಿರ್ತಕ್ಕಂಥ ಮಾಹಿತಿಗಳನ್ನ ಇವತ್ತು ನಮ್ಮ ಮುಂದೆ ಪ್ರಸ್ತಾಪ ಮಾಡ್ಲಿಕ್ಕೋಸ್ಕರವಾಗಿ ಪುರಾಣಿಕರು ಬಂದಿದ್ದಾರೆ. ಅವರಿಗೆ ನಾವು ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ಎಂಬಿ ಪುರಾಣಿಕರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಪರಮ ಪೂಜ್ಯ ವಿಶ್ವೇಶ ತೀರ್ಥಿಯ ಒಂದು ವಾಮನ ಕಾಯವನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಅವರ ಚರಣಾನಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ನನ್ನ ಜೀವನದಲ್ಲಿ ಪರಮ ಪೂಜ್ಯ ವಿಶ್ವೇಶ ತೀರ್ಥರು ಯಾವ ಪರಿಣಾಮವನ್ನು ಬೀರಿದ್ರು, ನನಗೂ ಮತ್ತು ಅವರಿಗಿರ್ತಕ್ಕಂಥ ಒಡನಾಟ ಹೇಗಿತ್ತು, ಹೇಗೆ ಮಾರ್ಗದರ್ಶಕರಾಗಿ ಅವರ ಒಳ್ಳೆಯ ಶಿಷ್ಯನನ್ನಾಗಿ ಗುರುಗಳು ಸ್ವೀಕರಿಸಿದ್ರು ಎನ್ನುವಂತ ಮಾತನ್ನ ನಾನು ಇವತ್ತು ಅತ್ಯಂತ ಸಂತೋಷದಿಂದ ಒಪ್ಪಿಕೊಳ್ತೇನೆ. ಪೇಜಾವರ ಶ್ರೀಗಳು ಕೇವಲ ಒಬ್ಬ ಸಂತರಾಗಿ ಮಾತ್ರ ಅಲ್ಲ, ಅವರೊಬ್ಬರು ದೇವಮಾನವರು. ಅಂತಹ ವಿಶ್ವೇಶ ತೀರ್ಥರ ಬಗ್ಗೆ ಅತ್ಯಂತ ಗೌರವದಿಂದ, ಪೂಜ್ಯ ಭಾವನೆಯಿಂದ ನನ್ನ 2 ನುಡಿ ನಮಗಳನ್ನ ಅವರ ಅಡಿದ ಅವರುಗಳಿಗೆ ಅರ್ಪಿಸಲಿಕ್ಕೆ ಸಂತೋಷ ಪಡ್ತೇನೆ. ಬಂಧುಗಳೇ, ಪೇಜಾವರ ಶ್ರೀಗಳವರ ಶಾಸ್ತ್ರ ಚಂದ್ರ ದರ್ಶನದ ಕಾರ್ಯಕ್ರಮ ತಿರುಪತಿಯಲ್ಲಿ ನಡೆದಿತ್ತು, ತಿರುಮಲೆಯಲ್ಲಿ ನಡೆದಿತ್ತು. ಸಾವಿರಾರು ಜನ ಅಲ್ಲಿಗೆ ಬಂದಿದ್ರು. ಮುಖ್ಯವಾಗಿ ಅದರಲ್ಲಿ ವೃತ್ತಿಜರೇ ಜಾಸ್ತಿ ಇದ್ರು. ಸಾವಿರಾರು ಜನ ಒಂದು ದೊಡ್ಡ ಮಂಟಪದಲ್ಲಿ, ಕಲ್ಯಾಣ ಮಂಟಪದಲ್ಲಿ ನಡೀತಾ ಇತ್ತು. ನಾವೆಲ್ಲ ಬೇರೆ ಬೇರೆ ವಿದ್ವಾಂಸರ, ಅವರ ಹಳೆ ವಿದ್ಯಾರ್ಥಿಗಳ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ವೇದಿಕೆಯಲ್ಲಿ ನಿರ್ವಹಣೆ ಮಾಡುವವರು ಮಂಗಳೂರಿನ ಪ್ರೊಫೆಸರ್ ಎಂಬಿ ಪುರಾಣಿಕರು ಸ್ವಾಮಿಗಳ ಬಗ್ಗೆ 5 ನಿಮಿಷ ಮಾತಾಡಬೇಕು ಎನ್ನುವಂತ ಮಾತನ್ನು ಹೇಳಿದ್ರು. ನಾನು ಬಹಳ ಗಾಬರಿಯಿಂದ ಇದ್ದಾಗ ನನ್ನ ಮಿತ್ರರೆಲ್ಲ ಹೇಳಿದ್ರು, ಇಲ್ಲ, ಗುರುಗಳ ಬಗ್ಗೆ 1-2 ಮಾತನ್ನು ಹೇಳ್ಬೇಕು ಅಂತ ವೇದಿಕೆ ಮೇಲೆ ಹೋದೆ. ಅಷ್ಟವರೆಗೆ ಗುರುಗಳ ಆ ವ್ಯಕ್ತಿ ಚಿತ್ರಣ, ಅವರ ಸಾಧನೆ, ಅವರು ಏನೆಲ್ಲ ಆ ವಿದ್ಯಾರ್ಥಿಗಳಿಗೆ ಅಥವಾ ಅವರ ಶಿಷ್ಯರಿಗೆ ಮಾಡಿದ್ದಾರೆ, ಆ ಅನುಭವವನ್ನೆಲ್ಲ ಹೇಳ್ತಾ ಇದ್ರು. ನಾನು ಹೇಳಿದೆ, ಇವತ್ತು ವಿದ್ವಜ್ಜನರ ಒಂದು ದೊಡ್ಡ ಸಭೆ, ಇದರಲ್ಲಿ ನಾವು ನೋಡುವಂತಹದ್ದು ವಿದ್ವಾಂಸರು, ಬ್ರಾಹ್ಮಣರು, ಅದೇ ವೈದಿಕರು ಅಂತ ಹೇಳಿ.
ವೈದಿಕ ಧರ್ಮ ಇವತ್ತು ಇಲ್ಲಿ ಕಾಣ್ತಾ ಇದೆ. ವೈದಿಕ ಧರ್ಮದ ಒಂದು ಉದ್ಧಾರಕ್ಕೆ ಮೇಲ್ಮೆಗಾಗಿ ಗುರುಗಳು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಾನೊಬ್ಬ ಸಂಘದ ಸ್ವಯಂ ಸೇವಕ, ನಾನೊಬ್ಬ ಮಹಾತ್ಮ, ಅದರ ಜೊತೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತ. ನಾನು ಅತಿಯಾಗಿ ಮೆಚ್ಚಿದ್ದು ಒಂದು ವಿಚಾರಕ್ಕೆ, ಏನು ಅಂತಂದ್ರೆ ನಮ್ಮ ಭಾರತದಲ್ಲಿ ಹಿಂದುತ್ವ ಇದ್ದರೆ ಮಾತ್ರ ಸನಾತನ ಧರ್ಮ, ವೈದಿಕ ಧರ್ಮ ಉಳಿಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಒಂದು ಬದಿಯಲ್ಲಿ ಗುರುಗಳ ವೈದಿಕ ಧರ್ಮವನ್ನು ಉಳಿಸುವಂತಹ ಒಂದು ಪ್ರಕ್ರಿಯೆ ಸಾಧನೆ ಆದರೆ, ಇನ್ನೊಂದು ಮುಖದಲ್ಲಿ ಹಿಂದೂ ಸಮಾಜವನ್ನ ಮೇಲೆತ್ತುವಂತಹ ಒಂದು ಪ್ರಯತ್ನವನ್ನ ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ, ಅನ್ಯಾನ್ಯ ಸಂಘಟನೆಗಳ ಮೂಲಕ ಅವರು ನಿರಂತರವಾಗಿ ಅದನ್ನು ಮಾಡ್ತಾ ಇದ್ರೆ, ಆ ದೃಷ್ಟಿಯಿಂದ ಗುರುಗಳನ್ನ ನಾನು ಇವತ್ತು ಮೆಚ್ಚಿಕೊಳ್ಳುವಂತಹದ್ದು ಅಥವಾ ಒಪ್ಪಿಕೊಂಡದ್ದು ಯಾಕಂತಂದ್ರೆ, ವೈದಿಕ ಧರ್ಮದ ಜೊತೆ ಸಮಾಜ ಧರ್ಮದ ಜೊತೆ ಹಿಂದೂ ಧರ್ಮವನ್ನ ಕೂಡ ಉಳಿಸ್ಬೇಕು, ಬೆಳೆಸ್ಬೇಕು ಎನ್ನುವಂತ ಒಂದು ಅತಿಶಯವಾದಂತ ಒಂದು ಪ್ರಯತ್ನವನ್ನ ಗುರುಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಗುರುಗಳನ್ನ ಅತ್ಯಂತ ಗೌರವದಿಂದ ನೋಡ್ತೀನಿ ಎನ್ನುವ ಮಾತನ್ನು ಹೇಳಿದೆ. ಬಂಧುಗಳೇ, 1956ರಿಂದ 61ರವರೆಗೆ ನನ್ನ ಹಿರಿಯಣ್ಣ ಹಯವದನ ಪುರಾಣಿಕ್ ಎನ್ನುವರು ನನ್ನ ಅಣ್ಣ. ಅವರು ಉಡುಪಿಯ SMS ಸಂಸ್ಕೃತ ಕಾಲೇಜಿನ ಹೈಸ್ಕೂಲ್, ಓರಿಯೆಂಟಲ್ ಹೈಸ್ಕೂಲ್ ನಲ್ಲಿ ವಿದ್ಯಾರ್ಥಿಯಾಗಿ ಸೇರಿದ್ದರು. ಆಗ ದಕ್ಷಿಣ ಕನ್ನಡ, ಈಗಿನ ಉಡುಪಿ ಸೇರಿ ಕಾಸರಗೋಡು ಅಥವಾ ಸ್ವಲ್ಪ ಭಾಗ ಶಿರ್ಸಿ, ಉತ್ತರ ಕನ್ನಡದ ಜನಗಳಿಗೆ ಎಲ್ಲ ಆಶ್ರಯ ತಾಣ ಉಡುಪಿ. ವಿದ್ಯಾಭ್ಯಾಸ, ಅನ್ನಕ್ಕೆ ಭೋಜನ ಶಾಲೆ, ವಸತಿಗೆ ಮಠಗಳು. ನಾನು ಆ ದಿವಸ ಕಂಡ ಹಾಗೆ ಪೇಜಾವರ ಮಠದಲ್ಲಿ 150ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅಷ್ಟು ಚಿಕ್ಕ ಮಠದಲ್ಲಿ 1 ಇಂಚು ಜಾಗ ಇಲ್ಲ, ಕಿಕ್ಕಿರಿದು ವಾಸವಾಗಿದ್ರು. ಸ್ವಾಮಿಗಳನ್ನ ನಾವು ಬಾಲ್ಯದಲ್ಲಿ ಹಾಗೆ 24-25 ವರ್ಷ ಗುರುಗಳಿಗೆ ಅತ್ಯಂತ ಚಟುವಟಿಕೆಯ ಈ ಒಂದು ತೆಳ್ಳಗಿನ ದೇಹದ ವ್ಯಕ್ತಿ ಓಡಾಡುವುದನ್ನು ನೋಡ್ತಾ ಇದ್ದೆ. ಎಷ್ಟು ಆಕರ್ಷಣೆ ಅಂತಂದ್ರೆ, ಪ್ರತಿಯೊಂದು ಮಗುವನ್ನು ನೋಡಿದಾಗ್ಲೂ, ವಿದ್ಯಾರ್ಥಿ ನೋಡಿದ ಅವರ ಮುಗುಳ್ನಗೆ, ಅವರಿಗೆ ಪ್ರೋತ್ಸಾಹ, ಅದರ ಜೊತೆ ಅವರು ಬಂದಂತ ಅತಿಥಿಗಳನ್ನ, ಹಿರಿಯರನ್ನ, ಸಾಮಾಜಿಕ ಕಾರ್ಯಕರ್ತರನ್ನ ನಡೆಸಿಕೊಳ್ಳುವಂತಹ ವಿಧಾನ, ನಿರಂತರವಾಗಿ ಅವರು ಬಡಿಸುತ್ತಿದ್ದಂತಹ ಮಾತುಕತೆ ನನ್ನ ಮೇಲೆ ವಿಶೇಷವಾದಂತಹ ಪರಿಣಾಮ. ಹಾಗೆ ನನಗೇನು 10-11 ವರ್ಷದ ಸಮಯ ಆಗ್ತಾ ಇದೆ. ಪರಮ ಪೂಜ್ಯ ಪಲಿವಾರ ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಒಂದು ಕಡೆ ಬರೀತಾರೆ, ಏನು ತಂದ್ರೆ, ಅವಧೂತರ 24 ಗುರುಗಳಲ್ಲಿ 10ನೇ ಗುರುಗಳಾದ ಜೇನುನೊಣವನ್ನ ಅವಧೂತರು ಸ್ಮರಿಸ್ತಾರಂತೆ. ಜೇನುನೊಣ ಅತ್ಯಂತ ಕೃಶವಾದಂತಹ ದೇಹ. ಅದರ ಕೆಲಸ ಏನು ಅಂತಂದ್ರೆ, ಹೂವಿನಿಂದ ಹೂವಿಗೆ ಹಾರಿ ಮಕರಂದವನ್ನ ಸ್ವೀಕಾರ ಮಾಡುವಂತ, ಹೂವಿಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡದೆ, ತನ್ನ ಸ್ವಾರ್ಥದಿಂದ ಏನು ಇನ್ನೊಬ್ಬರಿಗೆ ನೋವು ಮಾಡದೆ ಮಕರವಂದವನ್ನು ಸ್ವೀಕರಿಸಿ ಅದನ್ನ ಜೇನುಗೂಡಿಗೆ ಒಯ್ಯುವಂತಹದ್ದು ಮಧುಕರ ವೃತ್ತಿ ಆ ಜೇನುನೊಣದ್ದು. ಗುರುಗಳು ಹೇಳ್ತಾರೆ, ಪೇಜಾವರ ಶ್ರೀಗಳನ್ನ ಆ ಜೇನು ನೊಣಕ್ಕೆ ಹೋಲಿಸ್ತಾರೆ. ಯಾಕೆ ಅಂದ್ರೆ, ಅವಧೂತರು ನಾನು ಜೀವನದಲ್ಲಿ ಬಹಳಷ್ಟು ಈ ಜೇನು ನೊಣದಿಂದ ಕಲಿತೆ ಆ ವಿವರಣೆ ಹೇಳುವಾಗ, ಯಾವುದೇ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡದೆ, ನೋವು ಮಾಡದೆ ಜೇನನ್ನು ಸಂಗ್ರಹಿಸುವ ಜೊತೆ ಈ ಏನು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರುವ ಆ ಸಂದರ್ಭದಲ್ಲಿ ಅಲ್ಲಿ ಆ ಪರಾಗಸ್ಪರ್ಶವನ್ನು ಮಾಡತಕ್ಕಂತ ಕೆಲಸ, ಫಲದೀಕರಣವನ್ನು ಮಾಡುವಂತಹ ಕೆಲಸ, ಹೂವಿಗೆ ಅತ್ಯಂತ ಅಗತ್ಯವಾದಂತಹ ಒಂದು ಸಂತಾನೋತ್ಪತ್ತಿಯಲ್ಲಿ, ಬೀಜದ ಉತ್ಪತ್ತಿಯಲ್ಲಿ ಬೇಕಾದಂತ ಈ ಪರಾಗಸ್ಪರ್ಶದ ಕೆಲಸವನ್ನು ಕೂಡ ಈ ನೊಣ ಮಾಡ್ತದೆ. ತಾನು ಹೂವಿನಿಂದ ಸ್ವೀಕರಿಸಿದ ಅಲ್ಪ ವಸ್ತುವಿಗೆ ಮರುಪಾವತಿಯಾಗಿ ಆ ಹೂವಿಗೆ, ಆ ಗಿಡಕ್ಕೆ ಆ ನೊಣ ಈ ಮರು ಉಪಕಾರವನ್ನು ಮಾಡ್ತದೆ. ಅದೇ ರೀತಿ ನಮ್ಮ ಪೇಜಾವರ ಶ್ರೀಗಳ ಜೀವನ. ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ತಂದೆಗೂ ಗುರುವಿಗೂ ಏನು ಸಂಬಂಧ, ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ತಂದೆಯಾದವ ಯೋಗ್ಯ ಗುರುವನ್ನ ಹುಡುಕಿ ಪರಿಚಯಿಸ್ತಾನೆ. ಗುರುವ ಆದವ ಈ ವ್ಯಕ್ತಿಗೆ, ಈ ಬಾಲಕನಿಗೆ
ಸನ್ಮಾರ್ಗವನ್ನ ಜೀವನವನ್ನ ಕಲಿಸ್ತಾನೆ. ಇದು ತಂದೆಗೂ ಮತ್ತು ಗುರುವಿಗೂ ಇರತಕ್ಕಂತ ವ್ಯತ್ಯಾಸ. ನಾವೆಲ್ಲ ನಮ್ಮ ನಿಜ ಜೀವನದಲ್ಲಿ ತಂದೆ ತಾಯಿಗಳನ್ನ ಅತ್ಯಂತ ಗೌರವ ಪೂಜ್ಯ ಭಾವನೆಯಿಂದ ನೋಡ್ತೀವಿ. ಅದರ ಜೊತೆಗೂ ನಾವು ಗುರುಗಳನ್ನ ಅತ್ಯಂತ ಪೂಜ್ಯ ಭಾವನೆಯಿಂದ ನೋಡ್ತೇವೆ. ಪೇಜಾವರ ಶ್ರೀಗಳವರು ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅಲ್ಲ. ಪೇಜಾವರ ಶ್ರೀಗಳವರ ಪರಿಚಯಕ್ಕೆ ಒಳಪಟ್ಟಂತಹ ಪ್ರತಿಯೊಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನು ಗುರುಗಳಿಗೆ ಅತ್ಯಂತ ಸಮೀಪದವ, ನನ್ನನ್ನ ಗುರುಗಳು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತೆ. ಈ ದೇಶದಲ್ಲಿ ಇರ್ತಕ್ಕಂತಹ ಸುಮಾರು 1 ಕೋಟಿಗಿಂತಲೂ ಹೆಚ್ಚಿನ ಜನ ಪೇಜಾವರ ಶ್ರೀಗಳವರ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ. ಅವರೊಂದು ಶ್ರೇಷ್ಠ ಗುಣ ಅಂತ ಹೇಳಿದ್ರೆ, ಯಾರೇ ಒಬ್ಬ ವ್ಯಕ್ತಿಯನ್ನ ಕಂಡಾಗ ಅವರನ್ನು ವಿಚಾರಿಸ್ತಾರೆ, ಯಾರು ನೀವು, ನೀವೇನು, ಎಲ್ಲಿಂದ ಬಂದ್ರಿ ಅಂತೇಳಿ ಅವರವರ ಪರಿಚಯವನ್ನು ಮಾಡ್ತಾರೆ. ಮತ್ತು ಅವರ ಹಿರಿಯರಿಗೂ ಪೇಜಾವರ ಶ್ರೀಗಳಿಗಿರುವಂತಹ ಸಂಬಂಧವನ್ನು ಹೇಳಿ ಅಂತವರ ಅಳಿಯ, ಅಂತವರ ಮಗ, ಅಂತವರ ಮೊಮ್ಮಗ ಎನ್ನುವ ಪರಿಚಯವನ್ನು ಮಾಡ್ತಾರೆ. ಯಾವುದೇ ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಡುವಂತ ಅವರೊಂದು ವಿಶ್ವಕೋಶ, ಒಂದು ಎನ್ಸೈಕ್ಲೋಪೀಡಿಯಾ. ಎಷ್ಟೊಂದು ಜನರ ಸಂಪರ್ಕಕ್ಕೆ ಬಂದಾಗ ನನ್ನ ಜೀವನದಲ್ಲಿ ಇಷ್ಟೊಂದು ಪರಿಚಯಸ್ಥರನ್ನ, ಇಷ್ಟೊಂದು ಗುರುತನ್ನ ಇಟ್ಟುಕೊಂಡಂತ ಇನ್ನೊಬ್ಬ ವ್ಯಕ್ತಿಯನ್ನ ನಾನು ನೋಡ್ಲಿಲ್ಲ. ಪರಿವ್ರಾಜಕರಾಗಿ ದೇಶವನ್ನ ನಿರಂತರವಾಗಿ ಸುತ್ತುತ್ತಾ ಇದ್ದಾಗ ಬೇರೆ ಬೇರೆ ಕಡೆಯಲ್ಲಿ ಅವರು ಸಂಪರ್ಕಕ್ಕೆ ಬಂದಾಗ ಹಳಬರನ್ನು ಅವರ ಜೊತೆ ಹೊಸಬರನ್ನು ಕೂಡ ನೆನಪಿಸಿಟ್ಟುಕೊಳ್ಳುತ್ತಾರೆ. ನಾನು ಅವರ ಸಾವಿರಾರು ಜನ ಶಿಷ್ಯರ ಅನುಯಾಯಿಗಳ ಅಲ್ಲಿ ಒಬ್ಬ ಎನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬರ್ತೇನೆ. 8ನೆಯ ವರ್ಷದ ಏನು ಮನೆಯಲ್ಲಿ ಚಿನಿಕೋಲ್ ಚೆಂಡು ಆಡತಕ್ಕಂತ ಆ ಪ್ರಾಯ, ಆ ಎಳೆಯ ಪ್ರಾಯದಲ್ಲಿ ಸನ್ಯಾಸ ದೀಕ್ಷೆ ತಾನು ಅಪೇಕ್ಷೆ ಪಟ್ಟು ಸ್ವೀಕಾರ ಮಾಡಿದ್ದು ಕೃಷ್ಣನ ಪೂಜೆಯನ್ನು ಮಾಡಬೇಕು, ಬಂದಂತಹ ಭಕ್ತರಿಗೆ ಮಂತ್ರಾಕ್ಷತೆ ಮತ್ತು ತೀರ್ಥವನ್ನ ಕೊಡಬೇಕು, ಕೃಷ್ಣನಿಗೆ ಪೂಜೆ ಮಾಡಬೇಕು. ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಮಾಡುವ ಆ ಸಂದರ್ಭದಲ್ಲಿ ವಿಶ್ವಮಾನ್ಯ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನು ತಗೊಳ್ಳುವ ಸಂದರ್ಭದಲ್ಲಿ ಅವರಲ್ಲಿ ಇದ್ದಂತಹ ಭಾವನೆ ಇಷ್ಟೇ, ಅದಕ್ಕಿಂತ ಹೆಚ್ಚಿನ ತಿಳುವಳಿಕೆ ಅವರಲ್ಲಿ ಇರಲಿಲ್ಲ. ಅವರಿಗೆ ತಮ್ಮ ಗುರುಗಳ ಜೊತೆ ಹೆಚ್ಚು ಸಮಯ ವಾಸವಾಗುವಂತ ಒಂದು ಭಾಗ್ಯ ಸಿಗಲಿಲ್ಲ. ಸ್ವಲ್ಪವೇ ಸಮಯದಲ್ಲಿ ಹರಿಪಾದವನ್ನ ಮಾನ್ಯ ಅವರ ಗುರುಗಳು ಸೇರ್ತಾರೆ. ಅದರದೇ ಸ್ವಲ್ಪ ಸಮಯದಲ್ಲಿ ಪೇಜಾವರ ಶ್ರೀಗಳವರಿಗೆ ಸಿಕ್ಕಿದಂತ ಅವಕಾಶ ಅಂತಂದ್ರ ಆಗಿನ ಭಂಡಾರಕೇರಿ ವಿದ್ಯಾಮಾನ್ಯರ ಒಂದು ಸಂಪರ್ಕ, ಅವರನ್ನು ಗುರುವಾಗಿ ಸ್ವೀಕರಿಸಿದ್ದು ಒಂದು ಉತ್ತಮವಾದಂತಹ ವಜ್ರಕ್ಕೆ ಒಳ್ಳೆಯ ಪುತ್ತಳಿಯ ಬಂಗಾರದ ಹೊದಿಕೆ ಸಿಕ್ಕಿದಾಗ ಆಯ್ತು. ಬಹಳ ಆಕರ್ಷಿತ ವ್ಯಕ್ತಿಯನ್ನ ಸುಮಾರು 8 ವರ್ಷಗಳ ಕಾಲ ಭಂಡಾರಕೇರಿಯಲ್ಲಿ, ಈಗಿನ ಬಾರ್ಕೂರಿನ ಪಕ್ಕ ಇರತಕ್ಕಂತ ತನ್ನ ಮಠದಲ್ಲಿ ಅವರಿಗೆ ತನ್ನ ಸಂಪೂರ್ಣ ಒಂದು ಜ್ಞಾನವನ್ನ ಪೇಜಾವರ ಶ್ರೀಗಳು ವಿದ್ಯಾಮಾನ್ಯರು ದಾರಿ ಎರೆದು ಕೊಡ್ತಾರೆ. ಅದು ಪೇಜಾವರ ಶ್ರೀಗಳು ನಾನು ಕಂಡಂತೆ ಪೇಜಾವರ ಶ್ರೀಗಳ ವ್ಯಕ್ತಿತ್ವದ ಒಂದು ಅತ್ಯಂತ ಒಂದು ತಿರುವು ಅಂತ ನಾನು ಭಾವಿಸ್ತೇನೆ. ವಿಶ್ವ ತೀರ್ಥರು, ಭಂಡಾರಕೇರಿ ಸ್ವಾಮಿಗಳು ಅತ್ಯಂತ ಜ್ಞಾನಿಗಳು, ಅತ್ಯಂತ ತಿಳುವಳಿಕೆ ಉಳ್ಳವರು, ಒಳ್ಳೆಯ ಶಿಷ್ಯರಿಗೆ ಒಳ್ಳೆಯ ವಿದ್ಯೆಯನ್ನ ದಾರಿ ಎರೆದು ಕೊಡ್ತಾರೆ. ಅನಂತರ ಅವರ ಇನ್ನೊಂದು ಸಾಧನೆ, ಎಳೆಯ ವಯಸ್ಸಿನಲ್ಲಿ ಅಖಿಲ ಭಾರತ ಮಧ್ವ ಮಹಾಮಂಡಲವನ್ನ ಅವರು ಆರಂಭ ಮಾಡ್ತಾರೆ. ಗುರುಗಳ ಒಂದು ಆಶೀರ್ವಾದ, ಅವುಗಳ ಸಹಕಾರದಿಂದ ಇದರ ಸಾಧನೆ ಏನು ಅಂತಂದ್ರೆ, ನಮ್ಮ ಕರ್ನಾಟಕ ಬಿಟ್ಟು ಈ ಮಧ್ವ ಸಮಾಜ ಹರಿಹಚ್ಚಾಗಿತ್ತು, ಬೇರೆ ಆಗಿತ್ತು. ಅದರಲ್ಲಿ ಘಟ್ಟದ ಕೆಳಗಿನವರು ಒಂದು ವರ್ಗ, ಅದೇ ರೀತಿ ನಮ್ಮ ಘಟ್ಟದ ಮೇಲೆ ಇರತಕ್ಕಂತಹ ಸ್ವಾಮಿಗಳು, ಮುಖ್ಯವಾಗಿ ಅವರೆಲ್ಲ ಆಶ್ರಮವನ್ನು ಅವರೆಲ್ಲ ಸಂಸ್ಕಾರಿಗಳಾಗಿದ್ದು ಆಶ್ರಮ ಸೇರ್ಕೊಂಡವರು, ಬಾಲ್ಯ ಸನ್ಯಾಸಿಗಳು ಅಲ್ಲ. ಈ 2 ಮಠಗಳ ಅನ್ಯೋನ್ಯ ಸಂಬಂಧವನ್ನ ಬೆಳೆಸುವಲ್ಲಿ ಮತ್ತು 2 ಮತ್ತು ಸಮಾಜವನ್ನ ಒಟ್ಟುಗೂಡಿಸುವಲ್ಲಿ ಪೇಜಾವರ ಶ್ರೀಗಳು ಮತ್ತು ಪಲಿಮಾರ ಶ್ರೀಗಳು, ಹಿರಿಯ ಪರಮಾನ ಶ್ರೀಗಳು ಕೂಡ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಇನ್ನೊಂದು ಮುಖ್ಯ ವಿಚಾರ ಏನು ಅಂತಂದ್ರೆ,
ವಿದ್ಯಾಪೀಠದ ಹಾಗಿರತಕ್ಕಂತ ಒಂದು ಶ್ರೇಷ್ಠ ಒಂದು ವಿದ್ಯಾಸಂಸ್ಥೆಯನ್ನ ಆರಂಭ ಮಾಡಿ, ಆವತ್ತು ಕಷ್ಟದ ದಿನ, ಊಟಕ್ಕೆ, ವ್ಯವಹಾರಕ್ಕೆ, ಖರ್ಚಿಗೆ ಬಹಳ ತತ್ವವಾದ ದಿನ. ಸಾವಿರಾರು ಮುಡಿ ಆಸ್ತಿಯನ್ನು ಹೊಂದಿದಂತ ಎಲ್ಲ ಮಠಗಳು ಕೂಡ ಆ ಸಂದರ್ಭದಲ್ಲಿ ಒಕ್ಕಲು ಮಸೂದೆಯಿಂದ ಮಠಕ್ಕೆ ಸಿಗುವಂತಹ ವರಮಾನಕ್ಕೆ ಏಕಾಯಿ ಒಮ್ಮಿಂದೊಮ್ಮೆಲೆ ಪೆಟ್ಟು ಬೀಳ್ತದೆ. ಅಂತಹ ಸಂದರ್ಭದಲ್ಲಿ ಕೃಷ್ಣನ ಪೂಜೆ, ಮಠದ ನಿರ್ವಹಣೆ, ವಿದ್ಯಾರ್ಥಿಗಳ ಪೋಷಣೆ, ಈ ಗುರುಕುಲವನ್ನು ನಡೆಸುವಂತಹದ್ದು ದೊಡ್ಡ ಸವಾಲಾಗಿತ್ತು. ಆ ಸವಾಲಿನ ಮಧ್ಯೆ ಬೇಜಾರ ಶ್ರೀಗಳು ಬೆಂಗಳೂರಿನಲ್ಲಿ ವಿದ್ಯಾಪೀಠದಂತ ಒಂದು ಶ್ರೇಷ್ಠ ಒಂದು ಗುರುಕುಲವನ್ನ ಬಹಳ ಕಷ್ಟದಿಂದ ಆರಂಭ ಮಾಡಿ ಸಾವಿರಾರು ಜನ ವಿದ್ವಾಂಸರನ್ನ ಸಮಾಜಕ್ಕೆ ಕೊಟ್ಟು, ಮತ್ತು ಸಿದ್ಧಾಂತದಲ್ಲಿ ಮೇರು ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡ ಕೊಡುಗೆಯನ್ನ ನಾನು ಬಹಳವಾಗಿ ಮೆಚ್ಚಿಕೊಂಡಿದ್ದೇನೆ. ಅನಂತರ ಪೂರ್ವಾಶ್ರಮದಲ್ಲಿ ನಮ್ಮಲ್ಲಿ ಒಂದಿದೆ, ಯಾರನ್ನಾದ್ರೂ ಒಬ್ಬ ಶಿಷ್ಯನನ್ನು ತಗೊಳ್ಬೇಕು ಅಂತ ಹೇಳಿದ್ರೆ, ಮಠದಲ್ಲಿ ಸಂಪತ್ತಿದ್ದ ಸಂದರ್ಭದಲ್ಲಿ, ಆಸ್ತಿ ಪಾಸ್ತಿಯ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಮಠದ ಉತ್ತರಾಧಿಕಾರಿಯನ್ನು ನೇಮಿಸುವಾಗ ಪೂರ್ವಾಶ್ರಮದ ಒಬ್ಬ ವ್ಯಕ್ತಿಯನ್ನು ಸ್ವೀಕಾರ ಮಾಡೋದು. ಪೂರ್ವಾಶ್ರಮ ಅಂತಂದ್ರೆ ಮಠದ ಸಂಬಂಧ, ಸ್ವಾಮಿಗಳ ಪೂರ್ವಾಶ್ರಮದ ಸಂದರ್ಭದಲ್ಲಿದ್ದಂತ ಬಂಧುಗಳನ್ನ ಎಲ್ಲ ಹುಡುಕಿ ಅದರಲ್ಲಿ ಯಾರಾದ್ರೂ ಒಬ್ಬ ಯುವಕನನ್ನು ಓಟವನ್ನು ಆರಂಭ ಮಾಡಿ ಅವರಿಗೆ ವಿದ್ಯಾಭ್ಯಾಸ ಅಥವಾ ಗುರು ಇದನ್ನ ಕೊಡ್ತಕ್ಕಂಥ ಶಿಷ್ಯತ್ವವನ್ನು ಕೊಡುವಂತ ಸಂಪ್ರದಾಯ. ಆದರೆ ಬೇಜಾವರ ಶ್ರೀಗಳವರು ಮಾಡಿದಂತ ಅಂದ್ರೆ ಮಠಕ್ಕೆ ಯಾವುದೇ ಸಂಬಂಧ ಇಲ್ಲದಂತಹ ಆ ವ್ಯಕ್ತಿಯ ಜಾತಕವನ್ನು ನೋಡಿ ಅವರಲ್ಲಿ ಒಂದು ರೀತಿಯ ವಿರಕ್ತ ಭಾವನೆ ಇದ್ರೆ ಮಾತ್ರ ಅಂತವರನ್ನ ಪರೀಕ್ಷೆ ಮಾಡಿ ಮಠಕ್ಕೆ ಮುಂದಿನ ಗುರುಗಳಾಗಿ ಸ್ವೀಕರಿಸುವಂತ ಒಂದು ಪದ್ಧತಿ ಉಡುಪಿಯಲ್ಲಿ ಬೆಳೆದು ಬಂತು. ಇವತ್ತು ಎಲ್ಲ ಸಂತರು ಕೂಡ ತನ್ನನ್ನು ಶಿಷ್ಯನನ್ನ ಆಗಿ ಸ್ವೀಕರಿಸುವಾಗ ಅವರಿಗೆ ಈ ಶಿಷ್ಯ ದೀಕ್ಷೆಯನ್ನು ಕೊಡುವಾಗ ಅವರ ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡಿ ಯೋಗ್ಯ ವಟವನ್ನ ಆರಿಸಿ ಅವರಿಗೆ ಈ ಒಂದು ಶಿಷ್ಯ ತರವನ್ನು ಕೊಡ್ತಕ್ಕಂತ ಸಂಪ್ರದಾಯಕ್ಕೆ ಪೇಜಾವರ ಶ್ರೀಗಳು ಅಡಿಪಾಯ ಹಾಕಿದ್ರು. ಅದರ ಜೊತೆ ಇನ್ನೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಠಕ್ಕೆ ವರಮಾನ ಕಡಿಮೆ ಆಯ್ತು. ಆ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ತನ್ನ ಶಿಷ್ಯ ವರ್ಗವನ್ನ ಪುನಃ ಪ್ರತಿಷ್ಠಾಪಿಸಿ ಹುಡುಕಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನ, ಅದು ಹೋಟೆಲ್ ಉದ್ಯಮ ಇರ್ಬೋದು, ಬೇರೆ ಊರುಗಳಿಂದ ಉದ್ಯೋಗದಲ್ಲಿ ಇರ್ಬೋದು, ಆಸ್ತಿವಂತರು ಇರ್ಬೋದು, ಅವರನ್ನೆಲ್ಲ ಪರಿಚಯ ಮಾಡಿಕೊಂಡು ಅವರಿಂದ ಮಠಗಳಿಗೆ ಗುರುಕಾಣಿಕೆ ಬರುವಂತ ಒಂದು ವ್ಯವಸ್ಥೆಯನ್ನ ಪೇಜಾವರ ಶ್ರೀಗಳು ಮಾಡಿದ್ರು. ಪೇಜಾವರ ಶ್ರೀಗಳವರು ತನ್ನ ಆಸ್ತಿ ಹೋದಾಗ ವೇತನ ಮಾಡಲಿಲ್ಲ, ಅವರೇ ಕರೆದು ಎಷ್ಟೋ ಜನ ಅವರ ಒಕ್ಕಲುಗಳಿಗೆ, ನೋಡಪ್ಪ ನಿನ್ನ ಹತ್ರ ಒಕ್ಕಲು ಚೀಟಿಯನ್ನು ಇಲ್ಲದೆ ಇರ್ಬೋದು, ದಾಖಲೆ, ನೀನು ಹಲವಾರು ವರ್ಷದಿಂದ ನೀನು ನನ್ನ ಮಠದ ಜಾಗವನ್ನ ನೀನು ಉಳುಮೆ ಮಾಡ್ತಾ ಇದ್ದಿ, ಸಂತೋಷದಿಂದ ಸ್ವೀಕರಿಸು ಎನ್ನುವ ಮಾತನ್ನು ಇವರು ಹಾಗೆ ಎಲ್ಲ ಮಠದ ನಮ್ಮ ಗುರುಗಳು ಕೂಡ ಇದೇ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನ ಅಜ್ಜಿ ಒಂದು ಮಾತನ್ನು ಹೇಳ್ತಾ ಇದ್ರು, ಇನ್ನು ಶ್ರೀಕೃಷ್ಣ ಮಠ ಹೇಗೆ ನಡೆಯುತ್ತದೆ ಅಂತ ಗೊತ್ತಿಲ್ಲ ಮಗ, ಈ ಮಠಗಳು ಹೇಗೆ ನಡೀತದೆ ಅಂತ ಗೊತ್ತಿಲ್ಲ, ಇನ್ನು ಗೇಣಿ ಏನು ಇಲ್ಲ, ಅಕ್ಕಿ ಭತ್ತ ಏನು ಬರುವುದಿಲ್ಲ ಎನ್ನುವಂತ ಒಂದು ನೋವನ್ನ ನನ್ನ ಮುದುಕಿ ಅಜ್ಜಿ ಹೇಳ್ತಾ ಇದ್ರು. ಆಗ ನನ್ನ ಅಣ್ಣ ಹೇಳ್ತಾ ಇದ್ರು ಒಂದು ಮಾತು, ಏನಿಲ್ಲ, ಕೇವಲ ಆಸ್ತಿಯನ್ನೇ ನಂಬಿಕೊಂಡಿರ್ಲಿಕ್ಕೆ ಆಗುದಿಲ್ಲ, ಭಕ್ತರು ಮಠಕ್ಕೆ, ಕೃಷ್ಣ ಮಠಕ್ಕೆ, ಮಠಗಳಿಗೆ ಕಾಣಿಕೆಯನ್ನು ಕೊಡ್ತಾರೆ ಅಜ್ಜಿ, ಅದರಲ್ಲಿ ನೀವೇನು ವ್ಯತ್ಯಾಸ ಆಗುವುದಿಲ್ಲ ಎನ್ನುವ ಮಾತನ್ನು ಹೇಳಿದ್ರು. ಈ ರೀತಿಯಲ್ಲಿ ದಾನವನ್ನ ಸ್ವೀಕರಿಸಲಿಕ್ಕೆ ಇನ್ನೊಬ್ಬನಿಗೆ ತನಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದದ್ದನ್ನ ಅಗತ್ಯ ಇದ್ದವನಿಗೆ ಕೊಡ್ತಕ್ಕಂತ ಈ ದಾನ ಕೊಡ್ತಕ್ಕಂತ ಗುಣವನ್ನ ಗುರುಗಳು ಅವರು ಇನ್ನೊಬ್ಬರಲ್ಲಿ ಪ್ರಚೋದನೆ ಮಾಡಿದ್ರು. ನಾನು ಒಂದು ಮಾತನ್ನು ಹೇಳಿದೆ, ಗುರುಗಳು ಧಾರ್ಮಿಕ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಮತ್ತು ಸಮಾಜಕ್ಕೆ ಗುರು ಮದ್ದವರು ಹೇಳಿದಂತ ಚಿಂತನೆಗಳಿಗೆ ಬೇಕಾದಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಅದರ ಜೊತೆ ಪೇಜಾವರ ಶ್ರೀಗಳು ಮಾಡಿದಂತಹ ದೊಡ್ಡ ಒಂದು ಸಾಧನೆ ಅಂದ್ರೆ ಕೆಲಸ ಅಂದ್ರೆ ಹರಿದು ಹಂಚಾಗಿದ್ದಂತ ಹಿಂದೂ ಸಮಾಜವನ್ನ ಏಕತ್ರ ಬೆಸೆಯುವಂತಹ ಕೆಲಸ ಗೊತ್ತಿರಬೇಕು. ಎರಡನೆಯ ಸರಸಂಘ ಚಾಲಕರಾದ ಗುರುಜಿಯವರು
ಪ್ರವಚನೆ ಮಾಡ್ತಾರೆ. ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ನಮ್ಮ ಈ ಸ್ವಾತಂತ್ರ್ಯ, ಹಿಂದೂ ಧರ್ಮ ಇವತ್ತು ಜಾತಿ, ಸ್ಪೃಶ್ಯತೆ, ಮೇಲು ಕೀಳು, ಭಾಷೆ ಈ ಎಲ್ಲ ಕಾರಣದಿಂದಾಗಿ ಛಿದ್ರವಾಗ್ತಾ ಇದೆ. ನಮ್ಮ ಈ ದೌರ್ಬಲ್ಯವನ್ನು ನೋಡಿ ಅನ್ಯರು ಅದರ ಲಾಭವನ್ನು ಪಡೀತಾ ಇದ್ದಾರೆ. ಅದಕ್ಕೋಸ್ಕರ ಪೇಜಾವರ ಶ್ರೀಗಳ ಎರಡು ಕೆಲಸ, ಒಂದು ನಮ್ಮ ಸಮಾಜದಲ್ಲಿದ್ದಂತಹ ದೌರ್ಬಲ್ಯವನ್ನ ನಿವಾರಣೆ ಮಾಡುವ, ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡ್ತಾರೆ. ನನ್ಗೆ ಗೊತ್ತಿದೆ, ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಬೆಂಗಳೂರಿನ ಮಲ್ಲೇಶ್ವರದ ಒಂದು ಕೇರಿಯಲ್ಲಿ ಹರಿಜನ ಕೇರಿಗೆ ಹೋದಂತಹ ಪ್ರಪ್ರಥಮ ಸ್ವಾಮೀಜಿಯವರು ಪೇಜಾವರ ಸ್ವಾಮಿ, ಎಳೆಯ ವಯಸ್ಸು. ಆಗ ಆಸ್ತಿಕ ಸಮಾಜದಿಂದ ವಿಪರೀತವಾದಂತಹ ಒಂದು ವಿರೋಧ ಬಂತು. ಅವರ ಗುರುಗಳೇ ವಿರೋಧ ಮಾಡಿದ್ರು. ವಿರೋಧ ಹೆಚ್ಚಾದಾಗ ಪೇಜಾವರ ಶ್ರೀಗಳವರು ಹೇಳಿದ್ರು, ಹರಿಜನ ಕಲ್ಯಾಣಕ್ಕೋಸ್ಕರ ನನ್ನ ಜೀವನವನ್ನು ನಾನು ಮುಟ್ಟಾಗಿರ್ತೇನೆ. ಒಂದು ಪಕ್ಷ ನಾನು ಗುರುಪೀಠವನ್ನ ತ್ಯಜಿಸುವಂತಹ ಪರಿಸ್ಥಿತಿ ಬಂದರೂ ಕೂಡ ನಾನು ಹರಿಜನರ ದುರ್ಬಲ ವರ್ಗದವರ ಕಲ್ಯಾಣಕ್ಕೋಸ್ಕರ ಬದುಕ್ತೇನೆ, ಈ ಪೀಠ ತ್ಯಾಗಲು ಸಿದ್ಧ ಎನ್ನುವಂತಹ ಮಾತನ್ನ ಪತ್ರಿಕೆಗಳ ಮಾಧ್ಯಮದ ಮೂಲಕ ಹೇಳ್ತಾರೆ. ಅನಂತರ ಗುರುಗಳ ಕೆಲಸ, ಅವರ ಗುರುಗಳಿಗೆ, ವಿದ್ಯಾಮಾನ್ಯರಿಗೆ ಎಲ್ಲರಿಗೆ ಒಪ್ಪಿಗೆ ಆಗ್ತದೆ. ಈ ಸಂದರ್ಭದಲ್ಲಿ ತನ್ನ ವ್ರತವನ್ನ, ನಿಷ್ಠೆಯನ್ನ, ಪೂಜಾ ಕಿಂಚಿತ್ತೂ ಕಡಿಮೆ ಮಾಡದೆ ಕೇವಲ ಹರಿಜನರಿಗೆ, ಶೋಷಿತ ವರ್ಗಕ್ಕೆ, ಈ ದುರ್ಬಲ ವರ್ಗಕ್ಕೆ ಶಕ್ತಿ ತುಂಬುವ, ನಾವು ಕೂಡ ಹಿಂದೂ ಸಮಾಜದ ಒಂದು ಭಾಗ, ನಾವು ಪರಿತ್ಯಕ್ತರಲ್ಲ, ಅಸ್ಪೃಶ್ಯರಲ್ಲ, ಅಸ್ಪೃಶ್ಯತೆ ಎನ್ನತಕ್ಕಂಥದ್ದು ಶಾಪ ಎನ್ನುವಂತ ಮಾತನ್ನ ಸಮಾಜಕ್ಕೆ ಹೆಚ್ಚು ಉಳಿದ ವರ್ಗಗಳು ಮೇಲ್ಜಾತಿಯವರಿಗೆ ಹೇಳಿಕೊಟ್ಟು ಸಮಾಜದಲ್ಲಿ ಐಕ್ಯತೆಯನ್ನ ಹುಟ್ಟು ಹಾಕ್ಲಿಕ್ಕೆ ಒಂದು ಆಧಾರವಾಗಿ ನಿಂತವರು, ಆರಂಭಿಸಿದವರು ಪೇಜಾವರ ಶ್ರೀಗಳು. ವಿಶ್ವ ಹಿಂದೂ ಪರಿಷತ್ತಿಗೆ ಮತ್ತು ಪೇಜಾವರ ಶ್ರೀಗಳವರಿಗೆ ಅತ್ಯಂತ ನಿಕಟವಾದಂತಹ ಒಂದು ಸಂಬಂಧ. ಆರಂಭದ ದಿನದಿಂದ ಮೊನ್ನೆಯವರೆಗೆ ಪೇಜಾವರ ಶ್ರೀಗಳವರಿಗೆ ವಿಶ್ವ ಹಿಂದೂ ಪರಿಷತ್ತು ಅತ್ಯಂತ ಪ್ರೀತಿಯಾದಂತಹ ಒಂದು ಸಂಘಟನೆ. ನಮ್ಮ ವಿಶ್ವ ಹಿಂದೂ ಪರಿಷತ್ತಿಗೆ, ಸಂಘಕ್ಕೆ ನಿರಂತರವಾದಿ ಗುರುಗಳ ಮಾರ್ಗದರ್ಶನ ಸಿಗ್ತಾ ಇದೆ. ನಾನು ವಿಶ್ವ ಹಿಂದೂ ಪರಿಷತ್ತಿನ ಅನ್ಯಾನ್ಯ ಜವಾಬ್ದಾರಿಯನ್ನ ಹೊತ್ತು ಈಗ ಪ್ರಾಂತದ ಅಧ್ಯಕ್ಷನಾಗಿದ್ದೇನೆ. ನನ್ನ ಅನುಭವ ಏನು ಅಂತಂದ್ರೆ, 1964 ಇಸ್ವಿಯಲ್ಲಿ ಈ ಹಂಚಾಗಿದ್ದಂತಹ ಹಿಂದೂ ಸಮಾಜವನ್ನ ಒಗ್ಗೂಡಿಸಬೇಕು. ದೇಶದ ಮೂಲೆಗಳಲ್ಲಿ ಜನ ತನ್ನನ್ನು ಜಾತಿಯಿಂದ ಗುರುತಿಸ್ತಾರೆ, ಭಾಷೆಯಿಂದ ಗುರುತಿಸ್ತಾರೆ, ಹೊರತು ಹಿಂದೂ ಧರ್ಮ ಅಂತ ಯಾರು ಹೇಳುವುದಿಲ್ಲ. ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ಜನರನ್ನು ಒಗ್ಗೂಡಿಸುವ ದೃಷ್ಟಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಸ್ಥಾಪನೆಯಾಯಿತು. ಗುರುಜಿ ಅವರ ಶತ ಪ್ರಯತ್ನದಿಂದ ನೂರಾರು ಸಂತರನ್ನ, ನೂರಾರು ಹಿರಿಯರನ್ನ ಸಂಪರ್ಕ ಮಾಡಿ ವಿಶ್ವ ಹಿಂದೂ ಪರಿಷತ್ತು ಆರಂಭ ಆಗಲೇಬೇಕು ಎನ್ನುವ ಇಚ್ಛೆಯಿಂದ ಇದೇ ರೀತಿ ಪೇಜಾವರ ಶ್ರೀಗಳಂತಹ ಅನೇಕ ಸಂತರನ್ನ ಒಟ್ಟು ಸೇರಿಸಿಕೊಂಡು ವಿಶ್ವ ಹಿಂದೂ ಪರಿಷತ್ತನ್ನ 1964 ಇಸ್ವಿಯಲ್ಲಿ ಮುಂಬೈಯಲ್ಲಿ ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜನ ವಿಶ್ವ ಹಿಂದೂ ಪರಿಷತ್ತು ಎಷ್ಟು ಬೃಹದಾಕಾರವಾಗಿ ಬೆಳೀತದೆ ಎನ್ನತಕ್ಕಂಥ ವಿಚಾರವನ್ನು ತಿಳಿಯಲಿಲ್ಲ. ಪೇಜಾವರ ಶ್ರೀಗಳವರು ಮತ್ತು ವಿಶ್ವ ಹಿಂದೂ ಸಂಘದ ಹಿರಿಯರು, ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರು ಮಾಡಿದಂತ ಇನ್ನೊಂದು ಮಹತ್ವದ ಕೆಲಸ ಅಂತಂದ್ರೆ, 1966 ಪ್ರಯಾಗದಲ್ಲಿ ನಡೆದಂತಹ ಕುಂಭ ಮೇಳದಲ್ಲಿ ಪ್ರಪ್ರಥಮ ವಿಶ್ವ ಹಿಂದೂ ಸಮ್ಮೇಳನವನ್ನು ಮಾಡ್ತಾರೆ. ಆ ಸಮ್ಮೇಳನಕ್ಕೆ ನೂರಾರು ಜನ ಪೀಠಾಧಿಪತಿಗಳು, ಮಠಾಧಿಪತಿಗಳು ಎಲ್ಲ ಬರ್ತಾರೆ. ಅಲ್ಲಿಯವರೆಗೆ ಪ್ರತಿಯೊಬ್ಬ ಪೀಠಾಧಿಪತಿಯು ತಾನೊಬ್ಬ ಧರ್ಮಗುರು, ತಾನೊಬ್ಬ ದೊಡ್ಡ ಪೀಠವನ್ನು ಅಲಂಕರಿಸುವ ಎನ್ನತಕ್ಕಂಥ ಭಾವನೆ ಇದ್ದಾಗ ಪೇಜಾವರ ಶ್ರೀಗಳವರ, ಗುರುಜಿಯವರ ಎಂತಹ ಹಲವು ಹಿರಿಯರ ಮಾರ್ಗದರ್ಶನದಲ್ಲಿ ತಮ್ಮ ಈ ಸೀಮಿತ ಮಠದ 4 ಗೋಡೆಗಳನ್ನು ಬಿಟ್ಟು ನಾವು ಸಮಾಜಮುಖಿಯಾಗಿ ಬರಬೇಕು, ಹಿಂದೂ ಧರ್ಮದ ಉದ್ಧಾರಕ್ಕೋಸ್ಕರ ನಾವು ಸೆಣಸಾಡಬೇಕು ಎನ್ನುವಂತ ಒಂದು ಆಹ್ವಾನವನ್ನ ಗುರುಜಿಯವರು ಮತ್ತು ಪೇಜಾವರ ಶ್ರೀಗಳವರು ಕೊಟ್ಟರು. ಆ ಕಾರಣ ಅದರ ನಂತರ 1969
ಪೇಜಾವರ ಶ್ರೀಗಳವರ ಎರಡನೆಯ ಪರ್ಯಾಯ. 52, 53ರಲ್ಲಿ ಎಳವೆಯಲ್ಲಿ ಅವರಿಗೆ ಪರ್ಯಾಯ ಮಾಡತಕ್ಕಂಥ ಮೊದಲ ಪರ್ಯಾಯ ಮಾಡ್ತಾರೆ. ಎರಡನೇ ಪರ್ಯಾಯದ ಸಮಯದಲ್ಲಿ ನಾನು ತರುಣ ಒಂದು ಜೂನಿಯರ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ದುಡಿತಾ ಇದ್ದೆ. ವಿಶ್ವ ಹಿಂದೂ ಪರಿಷತ್ತು ಸಂಘದ ಪರಿಚಯ ನನಗಿತ್ತು. ಉಡುಪಿಯ ಹಿರಿಯರ ಆಹ್ವಾನದ ಮೇರೆಗೆ ನಾನು ನನ್ನ ಕಾಲೇಜಿಗೆ ರಜೆ ಹಾಕಿ ಒಂದು 8-10 ದಿವಸ ಸ್ವಯಂ ಸೇವಕನಾಗಿ ಅಲ್ಲಿ ದುಡಿದಿದ್ದೆ. ನಾನು ಕಂಡಂತಹ ದೃಶ್ಯ ಏನಂತಂದ್ರೆ, ಅವರ ನಿರೀಕ್ಷೆ ವಿಶ್ವ ಹಿಂದೂ ಪರಿಷತ್ ಸಮ್ಮೇಳನಕ್ಕೆ ಬರುವಂತಹ ಗುರು ಹಿರಿಯರು ಸಂತರ ಸಂಖ್ಯೆ 4 ಪಟ್ಟು ಹೆಚ್ಚಾಯಿತು. ನಮ್ಮ ಆ ಕಾರ್ಯಕರ್ತರ ಆಹ್ವಾನ ಇಲ್ಲದೆ ಸಾಕಷ್ಟು ಜನ ಉಡುಪಿಗೆ ಬರುವಂತ ಸೂಚನೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ಹೇಳಿದಂತ ಒಂದು ಮಾತು, ಉಡುಪಿಯ ಸಮಸ್ತ ಬಂಧುಗಳು ಕೂಡ ಅತಿಥಿ ಸತ್ಕಾರಕ್ಕೆ ಹೆಸರಾದವರು, ನಾವು ಅವರಿಗೊಂದು ಆವಾಹನೆಯನ್ನು ಕೊಟ್ಟರು. ಹೀಗೆ ಪರ ಊರುಗಳಿಂದ, ಪರ ರಾಜ್ಯಗಳಿಂದ ನೂರಾರು ಜನ ನಮ್ಮ ಹಿಂದೂ ಧರ್ಮದ ಅನುಯಾಯಿಗಳು, ಬಂಧುಗಳು ಬರ್ತಾರೆ. ನಿಮ್ಮ ಮನೆಗಳಲ್ಲಿ ಎಷ್ಟು ಜನರಿಗೆ ಆಶ್ರಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ, ಆ ವಿಚಾರವನ್ನು ನೀವು ಮಠದಲ್ಲಿ ಬಂದು ಹೇಳಬೇಕು ಅಂತಂದಾಗ ಉಡುಪಿಯ ಸುತ್ತಮುತ್ತಲಿದ್ದಂತ ಸಾವಿರಾರು ಮನೆಗಳು, ಬ್ರಾಹ್ಮಣ ಯಾವುದೇ ಒಂದು ಭೇದ ಭಾವವಿಲ್ಲದೆ ಸಮಸ್ತ ಹಿಂದೂಗಳು ಬಂದು ತಮ್ಮ ಮನೆಯಲ್ಲಿ ಸಾಕಷ್ಟು ಜನರನ್ನು ಉಳಿಸಿಕೊಂಡ್ರು. ಆ ಪರ್ಯಾಯದ ಆ ಒಂದು ವಿಶ್ವ ಹಿಂದೂ ಸಮ್ಮೇಳನದ ವಿಚಾರವನ್ನು ನಾನು ನೋಡಿದಾಗ ಏನು ಅಂತಂದ್ರೆ, ಮೊದಲನೇ ದಿನ ಅಲ್ಲಿ ಉದ್ಘಾಟನೆ ಆಗಬೇಕು. ಉದ್ಘಾಟನೆಗೆ ಹರಿಜನ ಬಂಧುವರು ಬಂದಿದ್ದಾರೆ. IAS ಭರಣಯ್ಯ ಎನ್ನತಕ್ಕಂಥ IAS ಆಫೀಸರ್ ಅನ್ನ ಪೇಜಾವರ ಶ್ರೀಗಳು ಆಹ್ವಾನ ಮಾಡ್ತಾರೆ. ಗುರುಜಿಗಳು ಅಲ್ಲಿ ಇರ್ತಾರೆ. 2 ಗಂಟೆಗೆ ಅಪರಾಹ್ನ ಅಲ್ಲಿ ಆರಂಭ ಆಗ್ಬೇಕಿತ್ತು. ಆದರೆ 200ಕ್ಕಿಂತಲೂ ಹೆಚ್ಚು ಆಸನಗಳಿದ್ದವು. ಯಾರೊಬ್ಬರು ಕೂಡ ಆಸನವನ್ನು ಸೇರಿಸಲಿಕ್ಕೆ ವೇದಿಕೆ ಬರುವಂತಹದ್ದು ಕಾಣಲಿಲ್ಲ. ಪ್ರತಿಯೊಂದು ಮಠದ ಅನುಯಾಯಿಗಳು ನಮ್ಮ ಮಠಾಧಿಪತಿಗಳಿಗೆ ಇಂತಹದ್ದೇ ಆಸನ ಬೇಕು, ಇಂತಹದ್ದೇ ಬೆಳ್ಳಿಯ ಒಂದು ವ್ಯವಸ್ಥೆ ಬೇಕು, ಇಷ್ಟು ಎತ್ತರ ಇರಬೇಕು ಎನ್ನುವಂತ ನಮ್ಮ ಕ್ರಮ. ಅದನ್ನ ಗುರುಜಿಯವರು, ಪೇಜಾವರ ಶ್ರೀಗಳವರು, ಚಿನ್ಮಯಾನಂದ ಸ್ವಾಮಿಗಳು, 10 ಹಲವು ಮಠಾಧೀಶರು ಹೋಗಿ ಎಲ್ಲರನ್ನೂ ಕೂಡ ಒಪ್ಪಿಸಿ ಅರ್ಧ ಗಂಟೆ ತಡವಾಗಿ ಆ ಒಂದು ಕಾರ್ಯಕ್ರಮ ಆರಂಭವಾಯಿತು. 2-3 ದಿವಸದಂತಹ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕನಾಗಿ ನಾನು ದುಡಿದಂತ ಅಲ್ಪ ಸ್ವಲ್ಪ ನೆನಪಿನ ವಿಚಾರವನ್ನು ನಾನು ಹೇಳ್ತೇನೆ. ಅಲ್ಲಿ ಸ್ವಾಮೀಜಿಯವರ, ಗುರುಜಿಯವರ ನೇತೃತ್ವದಲ್ಲಿ ಪ್ರತಿಯೊಬ್ಬ ಹಿರಿಯ ಸಾಧು ಸಂತರು ಸಮಾಜಕ್ಕೆ ಕೊಟ್ಟಂತಹ ಒಂದು ಸಂದೇಶ, ಇದನ್ನ ಪೇಜಾವರ ಶ್ರೀಗಳ ಬಾಯಿಂದಲೇ ಕೊಟ್ಟರು. ಹಿಂದವಹ ಸೋದರ ಸರ್ವೇ ನ ಹಿಂದೂ ಪತಿತೋದ್ಭವೇ ಎನ್ನುವಂತ ಹಿಂದೂ ಆದವ ಪತಿತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಸ್ಪೃಶ್ಯತೆ ತಪ್ಪಲ್ಲದಿದ್ರೆ ನಮ್ಮ ಸಮಾಜದಲ್ಲಿ ಬೇರೆ ಏನೂ ತಪ್ಪಿಲ್ಲ, ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನು ಹೇಳಿ ಒಂದು ಒಳ್ಳೆಯ ಸಂದೇಶ ಆ ಸಂದರ್ಭದಲ್ಲಿ ಸಮಾಜಕ್ಕೆ ಸಿಗ್ತದೆ. ಅದರ ಪರಿಣಾಮವಾಗಿ ವಿಶ್ವ ಹಿಂದೂ ಪರಿಷತ್ತು, ಸಂತರು ಅಥವಾ ಈ ಎಲ್ಲ ಮಠಾಧಿಪತಿಗಳು, ಪೀಠಾಧಿಪತಿಗಳು ಸಮಾಜಮುಖಿಯಾಗಿ ತಮ್ಮನ್ನ ತೊಡಗಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರು. ನಮ್ಗೆ ಗೊತ್ತಿದೆ, 1985ರಲ್ಲಿ 86ರಲ್ಲಿ ಮೀನಾಕ್ಷಿಪುರಂ ಎನ್ನತಕ್ಕಂತ ಒಂದು ಭಾಗ, ಮಧುರೆಯ ಒಂದು ಸಮೀಪ, ಸಾವಿರಾರು ಜನ ಹಿಂದೂ ಸಮಾಜದಿಂದ ಇಸ್ಲಾಂ ಮತಕ್ಕೆ ಮತಾಂತರವಾಗಲಿಕ್ಕೆ ಸಿದ್ಧತೆ ನಡೆದಿತ್ತು. ಕಾರಣ ಅವರ ಅಸ್ಪೃಶ್ಯತೆ, ತಿರಸ್ಕಾರ ತಮಿಳುನಾಡಿನಲ್ಲಿ ವಿಶೇಷವಾಗಿದ್ದ ಕಾರಣ ನೊಂದ ಜನ ಹಿಂದೂ ಬಂಧುಗಳು ನಾವು ಹಿಂದೂ ಮತವನ್ನ ತ್ಯಜಿಸಿ ಇಸ್ಲಾಂ ಮತ ಸೇರ್ತೇವೆ ಎನ್ನುವಂತ ಸೂಚನೆ ಸಿಕ್ಕಿದಾಗ ಪೇಜಾವರ ಶ್ರೀಗಳು ಉಳಿದ ಹಿಂದೂಗಳ ಜೊತೆ ಮಧುರೆಯ ಸಮೀಪ ಇರತಕ್ಕಂತ ಮೀನಾಕ್ಷಿಪುರಂ ಅಲ್ಲಿ ಇರತಕ್ಕಂತ ಎಲ್ಲ ನಮ್ಮ ದಲಿತ ಬಂಧುಗಳನ್ನ ಸಂಪರ್ಕ ಮಾಡಿ ಅವರಿಗೆ ವಿಚಾರವನ್ನ ಹೇಳಿ ಇನ್ನೊಂದು ಧರ್ಮವನ್ನು ಸ್ವೀಕಾರ ಮಾಡದೆ ಹಿಂದೂ ಧರ್ಮದಲ್ಲಿ ಉಳಿಯುವ ಹಾಗೆ ಕೆಲಸ ಮಾಡಿದ್ರು. ಇದು 1-2 ಕಡೆ ಅಲ್ಲ, ಎಲ್ಲ ಕಡೆ ಹೋದಾಗ ಅವ್ರು ಮಾಡುವಂತ ಕೆಲಸ. ಸ್ವಾಮಿಗಳ ಒಂದು 5ನೇ ಪರ್ಯಾಯ 2017ಕ್ಕೆ ನವೆಂಬರ್ 24 ಮತ್ತು 25, 26 ಈ 3 ದಿನಗಳಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ 11ನೆಯ ಧರ್ಮ ಸಂಸತ್ ಉಡುಪಿಯಲ್ಲಿ ನಡೆಯುತ್ತದೆ. ಪೇಜಾವರ ಶ್ರೀಗಳು ತನ್ನ ಕೊನೆಯ 5ನೇ ಪರ್ಯಾಯವನ್ನ ಸ್ವೀಕಾರ ಮಾಡಿ ಆರಂಭ ಮಾಡಿದಾಗ
ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರಲ್ಲಿ ನಾನು 2-3 ಕಾರ್ಯಕ್ರಮವನ್ನ ನನ್ನ ಮಠದ ಪರ್ಯಾಯ ಸಮಯದಲ್ಲಿ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಮುಂದಿನ 11ನೆಯ ಧರ್ಮ ಸಂಸತ್ ಉಡುಪಿಯಲ್ಲಿ ಆಗಬೇಕು ಅಂತೇಳಿ ಗುರುಗಳ ಸೂಚನೆಯಂತೆ, ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರ ಒಂದು ಸೂಚನೆಯಂತೆ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡುವಂತಹ ಗುರುಗಳನ್ನ ಬಹಳ ಹತ್ತಿರದಿಂದ ನೋಡತಕ್ಕಂತ ಒಂದು ಭಾಗ್ಯ ನನಗೆ ಲಭಿಸಿತ್ತು. 3 ತಿಂಗಳು ನಾನು ಉಡುಪಿಯಲ್ಲಿ ಉಳ್ಕೊಂಡಿದ್ದೆ. ನಮ್ಮ ಎಲ್ಲ ಕಿರಿಯ ಸ್ವಯಂ ಸೇವಕರ ಒಂದು ಪರಿಶ್ರಮದಿಂದ, ಪೇಜಾವರ ಶ್ರೀಗಳವರ ಒಂದು ಮಾರ್ಗದರ್ಶನದಿಂದ ನಭೂತೋ ಎನ್ನುವ ರೀತಿಯಲ್ಲಿ ಈ ಒಂದು ಧರ್ಮ ಸಂಸದ್ ಉಡುಪಿಯಲ್ಲಿ ನಡೆಯಿತು. ಅದರಲ್ಲಿ ಮುಖ್ಯವಾಗಿ ಪೇಜಾವರ ಶ್ರೀಗಳ ಆತ್ಮಕ್ಕೆ, ಹೃದಯಕ್ಕೆ ಅತ್ಯಂತ ಸಮೀಪವಿರುವಂತಹ ವಿಚಾರ ಏನಂತಂದ್ರೆ, ಬಂದಂತಹ ಅತಿಥಿಗಳಿಗೆ ಮೃಷ್ಟಾನ್ನ ಭೋಜನ, ಉಡುಪಿಯ ಅಡುಗೆ ಅವರಿಗೆ ಬಡಿಸಬೇಕು. ಅದರ ಎಲ್ಲ ಖರ್ಚು ವೆಚ್ಚಗಳ ವ್ಯವಸ್ಥೆ ಪರ್ಯಾಯ ಶ್ರೀಗಳವರು ನಿರ್ವಹಿಸಿದ್ರು. ಬಂದಂತಹ ಅತಿಥಿಗಳು ಪೇಜಾವರ ಶ್ರೀಗಳವರ ಒಂದು ಗುಣಗಾನ ಮಾಡಬೇಕು. ಈ ವ್ಯವಸ್ಥೆ, ಒಂದು ಅತಿಥಿ ಸತ್ಕಾರ, ಇದನ್ನೆಲ್ಲ ನಮ್ಮ ಕಾರ್ಯಕರ್ತರ ನಡವಳಿಕೆಯನ್ನು ನೋಡಿ ತುಂಬಾ ಮನಸಾರೆ ಹೊಗಳಿದ್ರು, ಆಶೀರ್ವಾದ ಮಾಡಿದ್ರು. ಆ ವೇದಿಕೆಯಿಂದ ಪೇಜಾವರ ಶ್ರೀಗಳು ಹೇಳಿದ್ದು 17ಕ್ಕೆ ನಡೆದಂತಹ ಘಟನೆ. ಇನ್ನು ಸ್ವಲ್ಪ ಸಮಯದಲ್ಲಿ ಜನ್ಮಭೂಮಿಯ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತದೆ. ಇನ್ನು ಸ್ವಲ್ಪ ಸಮಯದಲ್ಲಿ ರಾಮ ಜನ್ಮಭೂಮಿಯ ರಾಮ ಮಂದಿರದ ಕೆಲಸ ಆರಂಭವಾಗ್ತದೆ ಎನ್ನುವ ಮಾತನ್ನು ಹೇಳ್ತಾರೆ. ಕಾಲತಾಡಲದಿಂದ ಸಮಸ್ತ ಈ ಸಂತರು 2,000ಕ್ಕಿಂತಲೂ ಹೆಚ್ಚು ಸಂತರು ಭಾರತದ ಉದ್ದಗಲಗಳಿಂದ ಬಂದಿದ್ರು. ಅವರು ಪೇಜಾವರ ಶ್ರೀಗಳ ಮಾತನ್ನ ಬಹಳ ಸಂತೋಷದಿಂದ, ಉತ್ಸಾಹದಿಂದ ಸ್ವೀಕಾರ ಮಾಡ್ತಾರೆ. ಸರ್ವಜ್ಞ ಪೀಠದಲ್ಲಿ ಕುಳಿತು ಮಧ್ವಾಚಾರ್ಯರ ಒಂದು ಅಂಶ ಅವರಲ್ಲಿ ಇದ್ದುಕೊಂಡು ಒಂದು ಸಂದೇಶವನ್ನ ಕೃಷ್ಣನ ಸನ್ನಿಧಿಯಲ್ಲಿ ಸಮಾಜಕ್ಕೆ ಕೊಟ್ಟ ಒಂದು ಪರಿಣಾಮ. ಅದರಿಂದಾಗಿ ಅಂತ ಹೇಳೋದಿಲ್ಲ, ಅದರಿಂದಾಗಿ ನಮ್ಮ ಕೇಂದ್ರದ ಏನಿದೆ ನ್ಯಾಯಪೀಠ ಇದೆ, ಉಚ್ಚ ನ್ಯಾಯಾಲಯ, ಯಾವುದೇ ತೊಂದರೆ ಇಲ್ಲದೆ ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡಿ ರಾಮ ಜನ್ಮಭೂಮಿಯ ಈ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರವನ್ನು ಮಾಡ್ತದೆ. ಅದರ ಜೊತೆ ರಾಮ ಮಂದಿರದ ನಿರ್ಮಾಣಕ್ಕೂ ಒಂದು ತಳಪಾಯವನ್ನು ಮಾರ್ಗಸೂಚನೆಯನ್ನು ಮಾಡ್ತದೆ. ಅದಾದ 2 ದಿವಸದ ಒಳಗಡೆ ಪ್ರಧಾನಮಂತ್ರಿಗಳು ಇವರನ್ನ ಒಂದು ಸ್ಪೆಷಲ್ ಏರೋಪ್ಲೇನ್ ನಲ್ಲಿ ಡೆಲ್ಲಿಗೆ ಕರೆಸ್ಕೊಳ್ತಾರೆ. ಅವರ ವ್ಯಕ್ತಿತ್ವ ಎಷ್ಟು ಹೇಳಿದ್ದು ಅಂತ ಹೇಳಿದ್ರೆ, ನಮ್ಮ ಘನವೆತ್ತ ಪ್ರಧಾನಮಂತ್ರಿಗಳು ಪೇಜಾವರ ಶ್ರೀಗಳನ್ನ ಮರುದಿವಸವೇ ಅಲ್ಲಿ ಕರ್ಕೊಂಡು ಸಮಾಲೋಚನೆ, ಉಳಿದ ಸಂತರ ಜೊತೆ ಸಮಾಲೋಚನೆಯನ್ನು ಮಾಡ್ತಾರೆ. ಒಂದು ರೀತಿಯ ಒಂದು ಟ್ರಸ್ಟಿನ ನಿರ್ಮಾಣಕ್ಕೆ ಗುರುಗಳ ಮಾರ್ಗದರ್ಶನವನ್ನ ಪಡೀತಾರೆ. ನಾನು ಈ ಮಾತನ್ನು ಯಾಕೆ ನಾನು ಹೇಳ್ತೇನೆ ಅಂತಂದ್ರೆ, ರಾಮ ಜನ್ಮಭೂಮಿ ಹೋರಾಟದಲ್ಲಿ ಗುರುಗಳು ಮುಂಚೂಣಿಯಲ್ಲಿದ್ರು. 1990ನೇ ಇಸ್ವಿಯಲ್ಲಿ ಮೊದಲನೆಯ ಕರಸೇವೆ ನಡೀತು. ಆಗ ಮುಲಾಯಂ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ರಾಜೀವ್ ಗಾಂಧಿ ಅವರು ಕೇಂದ್ರದ ಪ್ರಧಾನಮಂತ್ರಿಗಳು. ಆ ಸಂದರ್ಭದಲ್ಲಿ ಒಂದು ಹಕ್ಕಿ ಕೂಡ ಉತ್ತರ ಪ್ರದೇಶ ಅಥವಾ ಅಯೋಧ್ಯೆಗೆ ಬರಲಿಕ್ಕೆ ನಾನು ಅವಕಾಶ ಮಾಡಿ ಕೊಡುವುದಿಲ್ಲ ಒಂದು ಎನ್ನುವಂತಹದ್ದನ್ನು ಘಂಟಾಘೋಷವಾಗಿ ಅಲ್ಲಿಯ ಮುಖ್ಯಮಂತ್ರಿಗಳು ಸಾರಿದ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ಅವರ ಗುರುಗಳಾದಂತಹ ವಿದ್ಯಾಮಾನ್ಯರು ಸೇರಿ ಅಯೋಧ್ಯೆಗೆ ಪ್ರಯಾಣ ಮಾಡ್ತಾರೆ. ಮಧ್ಯದಲ್ಲಿ ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಅನಂತರ ಒಂದು ತಾತ್ಕಾಲಿಕ ಕಾರಾಗೃಹದಲ್ಲಿ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ಮತ್ತು ಪಲಮಾರ ಶ್ರೀಗಳು ಅವರಿಗೆ ಪೂಜೆಗೆ ಎಲ್ಲ ಅವಕಾಶ ಇರ್ತದೆ, ಆದ್ರೆ ಮುಂದೆ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಆಗ ಹೇಳ್ತಕ್ಕಂಥದ್ದು, ಮರ್ಯಾದಾ ಪುರುಷೋತ್ತಮ ಅಯೋಧ್ಯೆಯಲ್ಲಿ ಬಂದಿಯಾಗಿದ್ದಾನೆ, ಕೃಷ್ಣನ ಆರಾಧಕರು ನಾವು ಇಲ್ಲಿ ಬಂದಿಯಾಗಿರುವಂತಹದ್ದು ಏನು ಹೆಚ್ಚಲ್ಲ, ನಾವು ಸಂತೋಷದಿಂದ ಕೃಷ್ಣನ ಪೂಜೆಯನ್ನ ಇಲ್ಲಿ ಮಾಡ್ತೀವಿ ಎನ್ನುವ ಮಾತನ್ನು ಹೇಳ್ತೇವೆ. ರಾಮನಿಗೆ ವಿಮೋಚನೆ ಆದಾಗ ಕೃಷ್ಣನಿಗೆ ಸಂತೋಷ ಆಗ್ತದೆ. ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಒಂದು ಸಂದೇಶ ಏನು ಅಂತಂದ್ರೆ, ಭಾರತದ ಸಮಸ್ತ ಸಂತ ಜನ ಕೃಷ್ಣನ ಹಾಗೆ, ಮಹಾಭಾರತದ ಕೃಷ್ಣನ ಹಾಗೆ ಕಾರ್ಯಕ್ರಮ ದಕ್ಷತೆ ವಹಿಸಬೇಕು. ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅರ್ಜುನನ ಹಾಗೆ ಕಾರ್ಯಪ್ರವೃತ್ತರಾಗಬೇಕು ಎನ್ನುವ ಸಂದೇಶವನ್ನ ಪೇಜಾವರ ಶ್ರೀಗಳು, ಪಲಮಾರ ಶ್ರೀಗಳು ಅಲ್ಲಿ ಕೊಡ್ತಾರೆ.
ಅದರ ಹಾಗೆ 1992ನೇ ಇಸ್ವಿಯಲ್ಲಿ ಪೇಜಾವರ ಶ್ರೀಗಳವರ ಜೊತೆ ಮಠಾಧಿಪತಿಗಳ ಜೊತೆ ಹೋಗುವಂತ ಅವಕಾಶ ನಮ್ಗೆ ಭಗವಂತ ಕೊಟ್ಟಿದ್ದಾನೆ. ನಮ್ಮ ಹಿರಿಯರ ಸೂಚನೆಯಂತೆ ಡಿಸೆಂಬರ್ ತಿಂಗಳಿನ 1ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಲಕ್ಸುರಿ ಬಸ್ಸಿನಲ್ಲಿ 8 ಜನ ಮಠದ ಸನ್ಯಾಸಿಗಳು ಸಂತರು, ನಾವು ವಿದ್ಯಾರ್ಥಿಗಳು, ನಾವು ಸೇರಿ ಒಂದು 25-26 ಜನ ನಾವು ಬೆಂಗಳೂರಿನಿಂದ ಹೊರಟು ಹೈದರಾಬಾದಿಗೆ ಬಂದು, ಹೈದರಾಬಾದಿನಿಂದ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹಾಗೆ ನಾವು ಇದಕ್ಕೆ ಹೋಗ್ತೇವೆ. ಇಲ್ಲಿ ಅಯೋಧ್ಯೆಗೆ 4ನೇ ತಾರೀಕು ಹೋಗ್ತೇವೆ. ಈ 5 ದಿನದ ಈ ಸಂಚಾರದಲ್ಲಿ ಗುರುಗಳನ್ನ ನಾನು ಬಹಳ ಹತ್ತಿರದಿಂದ ನೋಡಿ. ಏಕಾದಶಿ ದಿವಸ, ಆ ದಿವಸ ನಿರ್ಜಲ ಉಪವಾಸ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ, ತನ್ನ ಪ್ರವಚನ, ತನ್ನ ಓದು, ಇದನ್ನೆಲ್ಲವನ್ನು ಒಂದಿನವಿತ್ತು ದಣಿವನ್ನ ತೋರಿಸದೆ ಗುರುಗಳು ಇದ್ದದ್ರಲ್ಲಿ ಹೆಚ್ಚು ವಯಸ್ಸಾದವರು ಪೇಜಾವರ ಶ್ರೀಗಳು, ಉಳಿದಂತಹ ಸಂತರು ಸಾಮಾನ್ಯ ತರುಣರಾಗಿ ಮಧ್ಯ ಪ್ರಾಯದವರು, ಅವರಿಗೆ ಕಷ್ಟ ಆಗಿಲ್ಲ. ನಾನು ಹಾಗೆ ನೋಡಿದೆ, ನಮಗೆ ಒಂದು ಹೊತ್ತಿನ ಊಟ ಇಲ್ಲ ಅಂತ ಹೇಳುವಾಗ ಎಷ್ಟೆಲ್ಲ ಕಷ್ಟ ಆಗ್ತದೆ. ಏಕಾದಶಿ ದಿವಸ ಅನ್ನವನ್ನು ಬಿಟ್ಟು ಫಲಹಾರವನ್ನು ಮಾಡುವ ಅಂತ ಹೇಳಿದ್ರೆ ಎಷ್ಟೆಲ್ಲ ತುಮಲಾಗ್ತದೆ. ಗುರುಗಳ ಒಂದು ನಿರ್ಧಾರ, ಆ ಕಠಿಣ ವ್ರತ, 2 ಏಕಾದಶಿಗಳು ಬಂದಾಗಲೂ ಕೂಡ ನಿರ್ಜಲ ಉಪವಾಸವನ್ನು ಮಾಡಿ ತನ್ನ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿ, ಕಾರ್ಯಕ್ರಮದಲ್ಲಿ ಏನೂ ಬದಲಾವಣೆ ಇಲ್ಲ, ಅಲ್ಲಿ ಹೋಗಿ ಪ್ರವಚನವನ್ನು ಮಾಡಿ, ಉಪನ್ಯಾಸವನ್ನು ಮಾಡಿ, ಒಂದು ದಿನ 10-12 ಕಡೆ ಸಂಚಾರ ಮಾಡತಕ್ಕಂತ ಒಂದು ವಾಯುವಿನ ಒಂದು ಅವತಾರ ಪೇಜಾವರ ಶ್ರೀಗಳು ಎನ್ನತಕ್ಕಂಥದ್ದು ನಮ್ಮ ಎಲ್ಲರ ಭಾವನೆ. ಅವರನ್ನು ಹಾರುವ ಸ್ವಾಮಿಗಳು ಅಂತ ಕರೆದ್ರು. ಯಾಕೆಂತಂದ್ರೆ ಬೆಳಿಗ್ಗೆ ಚೆನ್ನೈ, ಮಧ್ಯಾಹ್ನ ಬೊಂಬಾಯಿ, ರಾತ್ರಿ ಡೆಲ್ಲಿ, ಮರುದಿನ ಬೆಳಿಗ್ಗೆ ಮಂಗಳೂರು. ಈ ತರದ ಒಂದು ನಾನು ನೋಡಿದೆ, ನಾನು ಕೇಳಿದ್ದೇನೆ. ಶಂಕರಾಚಾರ್ಯ ಇದೇ ರೀತಿಯಲ್ಲಿ ಮಾಡಿದ್ದಾರೆ. ನಮ್ಮ ವಾದಿರಾಜರು, ಮಧ್ವಾಚಾರ್ಯರು ಕೂಡ ಸಂಚಾರ ಮಾಡಿದ್ದಾರೆ. ಅವಧೂತರಾಗಿ ನಮ್ಮ ಜೀವಿತ ಕಾಲದಲ್ಲಿ ಪೇಜಾವರ ಶ್ರೀಗಳವರ ಈ ಒಂದು ಸಂಚಾರ, ಈ ರೀತಿಯ ಒಂದು ಪ್ರವಾಸ ಯಾರಿಂದಲೂ ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ. ಅನಂತರ ನಾವು ಕಂಡಂತ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಧರ್ಮ ಸಂಸತ್ತಿನ ಹಿಂದೆ ಇಲ್ಲಿ ಒಂದು ಸಮಿತಿ ಇದೆ, ಮಾರ್ಗದರ್ಶನ ಮಂಡಳಿ ಇದೆ. ವಿಶ್ವ ಹಿಂದೂ ಪರಿಷತ್ತಿನ ಸಂತರ ಮಾರ್ಗದರ್ಶನ ಮಂಡಳಿಗೆ ಪೇಜಾವರ ಶ್ರೀಗಳನ್ನು, ಅದಮಾರು ವಿವಿಧೇಶ ತೀರ್ಥರನ್ನು ಅಲ್ಲಿ ಮೆಂಬರ್ ಆಗಿ ಮಾಡಿದ್ದಾರೆ. ಅವರ ಜೊತೆ 4ನೇ ಮತ್ತು 5ನೇ ತಾರೀಕಿನ ಈ ಒಂದು ಸಮಾಲೋಚನಾ ಬೈಠಕ್ಕೆ ಹೋಗುವಂತ ಅವಕಾಶ ನಮ್ಗೆ ಸಿಕ್ಕಿತ್ತು. ನಾವು ಅಲ್ಲಿ ಭಾಗವಹಿಸಿದ್ದೇವೆ. ಏನಿದ್ರು ಕೂಡ ಮಧ್ವಾಚಾರ, ಪೇಜಾವರ ಶ್ರೀಗಳಿಗೆ ಮಧ್ವಾಚಾರ ಅಂತ ಹೇಳಿ, ಹಾಗೆ ಅವರ ಸೂಚನೆಯನ್ನ ಕೇಳ್ತಾ ಇದ್ರು. ನಿರರ್ಗಳವಾಗಿ ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ರು. ಆದರೆ 6ನೇ ತಾರೀಕಿನ ದಿವಸ ಏನು ನಮ್ಮ ಈ ಕರಸೇವೆ ನಡಿ ಆ ದಾಂಚ ಉರುಳ್ತದೆ, ಯಾರಿಗೂ ಕೂಡ ಯಾವ ಮುನ್ಸೂಚನೆ ಇರುವುದಿಲ್ಲ. ಸ್ವಾಮಿಗಳ ಜೊತೆ ನಾವು ಯಾವುದು ಸರಯೂ ನದಿಯಿಂದ ಹೊಯ್ಗೆಯನ್ನ ಸಂಗ್ರಹ ಮಾಡಿ ಒದ್ದೆ ಬಟ್ಟೆಯಲ್ಲಿ ಬರಬೇಕು. 11 ಗಂಟೆಗೆ ಶಿಲಾನ್ಯಾಸ ನಡೀತದೆ. ಜನ ಒಂದೇ ಸವನೆ ಆವೇಶದಿಂದ ಆ ಒಂದು ದಾಂಚಕ್ಕೆ ನುಗ್ಗುತ್ತಾರೆ, ಬಾಬ್ರಿ ದಾಂಚಕ್ಕೆ ನುಗ್ತಾರೆ. ಸ್ವಪ್ರೇರಣೆಯಿಂದ ಅದನ್ನು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಸ್ವಾಮಿಗಳಿಗೆ ಬಹಳ ತಳಮಳ ಆಗ್ತದೆ. ನಮ್ಮ ಹತ್ರ ಹೇಳ್ತಾ ಇದ್ರು, ಈಗ ಫೈರ್ ಆದ್ರೆ ಎಷ್ಟು ಜನ ಜೀವ ಬಿಡ್ತಾರೆ, ಸಶಸ್ತ್ರ ಪೊಲೀಸ್ ಪಡೆ ಇದೆ, ಮಿಲಿಟರಿ ಇದೆ, ಆದ್ರಿಂದ ತಳಮಳ ಆಗ್ತಾ ಇತ್ತು. ಅವರ ಪ್ರಾರ್ಥನೆ ಹಾಗೆ ಏನೂ ಸಂಭವಿಸಲಿಲ್ಲ. ಮಧ್ಯ ದಾಂಚದ ಕೆಳಗಡೆ ರಾಮಲಾಲನ ಮೂರ್ತಿ ಇತ್ತು. ಕಾರ್ಯಕರ್ತರು ಆ ಮೂರ್ತಿಯನ್ನು ತಂದು ನನ್ನ ಕಣ್ಣು ಮುಂದೆ ನೋಡಿದ್ದು ಪೇಜಾವರ ಶ್ರೀಗಳ ವಶಕ್ಕೆ ಕೊಡ್ತಾರೆ. ಅವರು ಭದ್ರವಾದಂತ ಒಂದು ಪೆಟ್ಟಿಗೆಯಲ್ಲಿ ರಾಮಲಾಲನ್ನು ಇಡುತ್ತಾರೆ. 3 ದಿವಸ ನಿಮ್ಗೆ ಗೊತ್ತಿದೆ, ಆ ಸಮತಟ್ಟು ಮಾಡ್ತದೆ, ಏನು ಆ ಪೊಲೀಸ್ ಕಾರ್ಯಾಚರಣೆ ನಡೆಯುವುದಿಲ್ಲ. 7ನೇ ತಾರೀಕು ಎಲ್ಲ ಜನ ಅಲ್ಲಿಂದ ಹೋಗ್ತಾರೆ. ಒಂದೇ 7ನೇ ತಾರೀಕು ಸಾಯಂಕಾಲ ಒಬ್ಬ ವ್ಯಕ್ತಿ ಮಿಲಿಟರಿ ಮತ್ತು ಪೊಲೀಸ್ ಅಲ್ಲಿ ಇರುವುದಿಲ್ಲ. ಪೇಜಾವರ ಶ್ರೀಗಳು ಹೇಳ್ತಾರೆ, ನಾನು ಇಲ್ಲಿಂದ ಹೋಗುವುದಿಲ್ಲ. ನಾನು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿದ್ರೆ ರಾಮನ ಒಂದು ಪಟ್ಟಾಭಿಷೇಕ ಅಲ್ಲಿ ನಡಿಬೇಕು. ಅದನ್ನು ನೋಡಿ
ರಾಮನಿಗೆ ಅವನ ಜಾಗ ಸಿಕ್ಕದೆ ಇದ್ದಾದ ನಂತರ ನಾನು ಮಾಡಿ ಹೋಗುದು ಅಂತ ಹೇಳಿದ್ರು. ನಾವೆಲ್ಲ ಬಹಳ ಆತುರದಲ್ಲಿದ್ದೇವೆ. ಕರ್ಫ್ಯೂ ಘೋಷಣೆ ಆಗಿದೆ. ಕೇಂದ್ರ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರವನ್ನ ಬರ್ಖಾಸ್ತು ಮಾಡಿಯಾಗಿದೆ. ಏನು ಸಮಸ್ಯೆ ಅನ್ನುವಂತಾಗಿದೆ. 8ನೇ ತಾರೀಕು ನಾನು ಹೊರಡ್ತೇನೆ ಅಂತ ಹೊರಟರು. ಆ ಟೆಂಟಿನ ಹತ್ತಿರ ಬಂದಾಗ ಅಲ್ಲಿ ನಮ್ಮನ್ನು ಪ್ರವೇಶಕ್ಕೆ ಬಿಡ್ಲಿಲ್ಲ. ಸ್ವಾಮಿಗಳನ್ನು ಪ್ರವೇಶ ಮಾಡಿ, ಇಲ್ಲ ಅಲ್ಲಿ ಬಂದೋಬಸ್ತ್ ಇದೆ, ನೀವು ಏನು ಮಾಡಿ ನಾನು ಇಲ್ಲಿಂದ ಹೊರಡಬೇಕು ಅಂತ ಹೇಳಿದ್ರೆ ನಾನು ರಾಮನ ಪೂಜೆ ಆಗುದನ್ನು ನೋಡ್ಬೇಕು, ರಾಮನ ಪ್ರತಿಷ್ಠಾಪನೆಯನ್ನು ಕಣ್ಣುತ್ತ ನೋಡ್ಬೇಕು. ಆಗ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ನಿಲ್ಲಿಸ್ತಾರೆ. ನಿಮ್ಗೆ ಪ್ರಿಯವಾದಂತ ಶಿಷ್ಯರನ್ನ ಕಳಿಸ್ಕೊಡಿ ಅಂತ ಕೇಳ್ತಾರೆ. ನಮ್ಮಲ್ಲಿ 2-3 ಅವರ ಶಿಷ್ಯರನ್ನು ಕಳಿಸ್ತಾರೆ. ನಾವು ಹೋಗುವಾಗ ಅಲ್ಲಿ ಪೂಜೆ ಆಗ್ತಾ ಇದೆ, ಪ್ರಸಾದವನ್ನು ತಂದು ಕೊಡ್ತೇವೆ. ಅಲ್ಲಿಯವರೆಗೆ ಬಸ್ಸಿನಿಂದ ಇಳಿದು ಸ್ವಾಮಿಗಳು ನೆಲದಲ್ಲಿ ರಸ್ತೆಯಲ್ಲಿ ಕೂತಿದ್ರು. ಅದನ್ನು ನೋಡಿ ಸಂತೋಷವಾಗಿ ಸ್ವಾಮಿಗಳು ಹೊರಡ್ತಾರೆ. ನಾನು ಈ ಮಾತನ್ನು ಯಾಕೆ ಹೇಳಿದ್ರೆ, ಕೇವಲ ಒಂದು ಆಡಂಬರಕ್ಕೆ ಪೂರ್ವಿಕೆಗೆ ಗುರುಗಳು ಯಾವುದನ್ನೇ ಮಾಡ್ತಾ ಇರಲಿಲ್ಲ. ಸಮಾಜಕ್ಕೆ ಕಂಟಕ ಬಂದಾಗ, ತೊಂದರೆ ಬಂದಾಗ ತಾನು ಮಹಾತ್ಮ ಗಾಂಧಿ ಅವರಿಗೆ ತಾನು ಉಪವಾಸ ವ್ರತವನ್ನ ಮಾಡ್ತಾರೆ. ಇಲ್ಲಿ ಭೂಮಿಯ ಸಮಸ್ಯೆ ಬಂದಾಗ ಅಥವಾ ರೈತರ ಭೂಮಿಯನ್ನ ಬಲಾತ್ಕಾರವಾಗಿ ವಶಪಡಿಸಿಕೊಂಡು ಅಲ್ಲಿ ಕೈಗಾರಿಕೆಯನ್ನು ಮಾಡಬೇಕು ಅಂದಾಗ ಸ್ವಾಮಿಗಳು ಸಾಮಾನ್ಯ ಜನರ ಕಷ್ಟಕ್ಕೆ ಮರಳುತ್ತಾ ಇರುವಂತಹದ್ದು ನಮಗೆ ವೇದ್ಯವಾಗ್ತದೆ. ಅನಂತರ ನಾನು ಕಂಡಂತ ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ, ಉಡುಪಿಯ ರಾಜಾಂಗಣವನ್ನ ಅವರು ಕಟ್ಟುತ್ತಾರೆ. ಸಾವಿರಾರು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಅದು ಒಂದು ಆಗರವಾಗ್ತದೆ. ವಾಹನ ನಿಲುಗಡೆಗೆ ಒಂದು ವ್ಯವಸ್ಥೆ ಮಾಡ್ತಾರೆ. 4 ವಿಧ ರಥಬೀದಿಯನ್ನ ವಾಹನ ಹೊರತು ಅಲ್ಲಿ ವ್ಯವಸ್ಥೆ ಇಲ್ಲದೆ ಅಲ್ಲಿ ಬರದ ಹಾಗೆ ಅದನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಮುಂಬಯಿಯ ಸಾಂತಾ ಕ್ರೂಸ್ನಲ್ಲಿ ಪೇಜಾವರ ಮಠ, ರಾಮೇಶ್ವರ, ಮಧುರೆ, ಚೆನ್ನೈ, ಬೆಂಗಳೂರು ಹಲವಾರು ಕಡೆ ವಸತಿ ಗೃಹಗಳನ್ನು, ಛತ್ರಗಳನ್ನು, ವೃದ್ಧಾಶ್ರಮವನ್ನ ಸ್ಥಾಪನೆ ಮಾಡ್ತಾರೆ. ಶ್ರೀಕೃಷ್ಣ ಉಚಿತ ಚಿಕಿತ್ಸಾಲಯವನ್ನು ಆರಂಭ ಮಾಡ್ತಾರೆ. 16 ಶಾಲೆ ಕಾಲೇಜುಗಳು, ರಾಘವೇಂದ್ರ ಮಠ, ಬದರಲ್ಲಿ ಅನಂತ ಮಠ, ಹರಿದ್ವಾರದಲ್ಲಿ ಆಶ್ರಮ, ದೇಹದಲ್ಲಿ ಮದ್ದು ಮಠ, ಕಾಶಿ ಅಯೋಧ್ಯೆಯಲ್ಲಿ ಛತ್ರ, ಇನ್ನು 10 ಹಲವಾರು. ಒಬ್ಬ ವ್ಯಕ್ತಿಯ ಒಂದು ಸಾಧನೆಯ ಫಲ ಸಮಾಜಕ್ಕೆ, ಧಾರ್ಮಿಕ ಪ್ರಪಂಚಕ್ಕೆ ನಮ್ಮ ಗುರುಗಳು ಕೊಟ್ಟಂತ ದೊಡ್ಡ ಒಂದು ಕಾಣಿಕೆ. 2010ನೇ ಇಸ್ವಿಯಲ್ಲಿ ಮಂಗಳೂರಿನ ಪರಿಸರದಲ್ಲಿ ಪಾದಯಾತ್ರೆ ಮಾಡಿ ತುಂಬಾ ಹಳ್ಳಿಗಳಿಗೆ ಹೋಗಿ, ಹರಿಜನ ಮನೆಗಳಿಗೆ ಹೋಗಿ ಅವರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ದೀಕ್ಷೆಯನ್ನು ಕೊಡ್ತಾರೆ. ನಾವು ಎಳೆಯರು ನಡೆಯುವುದಕ್ಕಿಂತ ಬಹಳ ವೇಗವಾಗಿ ಸಂಚರಿಸುವಂತ, ವಾಯು ವೇಗದಲ್ಲಿ ಸಂಚರಿಸುವಂತ ಅವರ ಒಂದು ಸಾಮರ್ಥ್ಯ, ಅವರ ಹಿಂದೆ ಉಳಿದವರಿಗೆ ಓಡ್ಲಿಕ್ಕೆ, ನನ್ನಂತವರಿಗೆ ಓಡ್ಲಿಕ್ಕೆ ನಡೆಯಲಿಕ್ಕೆ ಕಷ್ಟವಾದಂತ ಸಂದರ್ಭದಲ್ಲಿ 4 ದಿನ ನಿರಂತರವಾಗಿ ಕಾರ್ಯಕ್ರಮ ಅವರ ಜೊತೆ ನಾನು ಇದ್ದೆ. ನಾನು ಅವರ ಚಟುವಟಿಕೆಯನ್ನ ಪ್ರತ್ಯಕ್ಷ ನಾನು ನೋಡಿದಂತ ನನಗೆ ಅನುಭವ. ಆಂಧ್ರ ಪ್ರದೇಶದ ಚಂಡಮಾರುತ, ಲಾತೂರಿನ ಭೂಕಂಪ, ಗುಜರಾತ್ನ ಭೂಕಂಪ, ಎಲ್ಲಿ ನಿರಂತರವಾಗಿ ಜನ ಪ್ರಕೃತಿ ವಿಕೋಪಕ್ಕೆ ಸಿಕ್ಕಿ ತೊಂದರೆ ಆಧಾರ ಸ್ವಾಮಿಗಳಲ್ಲಿ ಧಾವಿಸಿದ್ರು. ಗಂಜಿ ಕೇಂದ್ರಗಳನ್ನು ಮಾಡಿದ್ರು, ತಾತ್ಕಾಲಿಕ ವಸತಿಯನ್ನು ಮಾಡಿದ್ರು. 100 ಜನಗಳಿಗೆ, ಬಡ ಜನರಿಗೆ ಧರ್ಮಾರ್ಥವಾಗಿ ಮನೆಗಳನ್ನ ಕಟ್ಟಿಕೊಟ್ಟು 38 ಬಾರಿ ನ್ಯಾಯ ಸುಧಾ ಪಾಠವನ್ನ ಹೇಳಿ ಆ ಸಮಾರೋಪ ಮಾಡಿದಂತಹ ಏಕಮಾನ್ಯ ಸಂತ ಅಂತಂದ್ರೆ ಉಡುಪಿಯ ಪರಂಪರೆಯಲ್ಲಿ ಅಲ್ಲಿ ಉಲ್ಲೇಖ ಆದ ಹಾಗೆ ಬೇಜಾವರ ಶ್ರೀಗಳು ಮಾತ್ರ 38 ಬಾರಿ 2 ವರ್ಷ ಶಿಷ್ಯರಿಗೆ ಸುಧಾ ಪಾಠವನ್ನ ಹೇಳಿ, ನ್ಯಾಯ ಸುಧಾ ಪಾಠವನ್ನು ಮಾಡಿ ಸುಧಾ ಮಂಗಳವನ್ನ ಮಾಡಿದಂತ ಪುಣ್ಯ ಜೀವಿ ಅವರು. ಅದರ ಜೊತೆ ಗುರುಗಳ ಆಸಕ್ತಿ ಏನು ಅಂತಂದ್ರೆ ಅನ್ನದಾಸೋಹ. ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ನನ್ನ ಅನುಭವವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನೋಡಿ ಬಂಧುಗಳೇ, ನಾವು ಅಯೋಧ್ಯೆಯಿಂದ ಹಿಂದೆ ಬರುವಾಗ ನಾಗಪುರದಲ್ಲಿ ರಾಘವೇಂದ್ರ ಮಠಕ್ಕೆ ಸ್ವಲ್ಪ ಬೇಗ ಬಂತು. ಎಲ್ಲ ಕಡೆ ಕರ್ಫ್ಯೂ ಇರುವ ಕಾರಣ ಸ್ವಾಮಿಗಳು ಬೇಗ ಪೂಜೆ ಮಾಡ್ತಾರೆ. ಅವನ 11-12 ಗಂಟೆಗೆ
ಎಲ್ಲ ಪಾತ್ರಗಳನ್ನ ಹಾಕಿ ಕಾರಿನ ಮೇಲೆ ಬಚ್ಚನ ಮೇಲೆ ಹಾಕ್ತಾರೆ. ನಾವು ಹೊರಡ್ಲಿಕ್ಕೆ ಆರಂಭ ಮಾಡುವಾಗ ಅಲ್ಲಿ ಭಕ್ತಾದಿಗಳು ಎಲ್ಲ ಬರ್ತಾರೆ. ಸ್ವಾಮೀಜಿಯವರು ನಾಗಪುರಕ್ಕೆ ಹೋದಾಗ ಅಲ್ಲಿ ಬಂದಂತ ಎಲ್ಲ ಭಕ್ತಾದಿಯವರ ಶಿಷ್ಯ ವರ್ಗ ಅಲ್ಲಿ ಬಂದು ಪ್ರಸಾದ ಭೋಜನ ಸ್ವೀಕಾರ 50-60 ಜನ ಬರ್ತಾರೆ. ಕೇಳ್ತಾರೆ, ಏನು ಇಷ್ಟು ತಡವಾಗಿ ಬಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಗುರುಗಳು ಬಂದದ್ದು ಅಂತೇಳಿ. ನಿಮ್ದು ಊಟ ಆಗಿದೆಯಾ? ಊಟ ಆಗ್ಲಿಲ್ಲ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಎಲ್ಲ ಸರಕು ಸರಂಜಾಮವನ್ನ ಬಸ್ಸಿನ ಮೇಲೆ ಕಟ್ಟಿ ಆಯ್ತು. ಹಗ್ಗವನ್ನ ಬಿಡಿಸಿ ಪಾತ್ರವನ್ನ ಕೆಳಗಿಟ್ಟು ಪುನಃ 1 ಗಂಟೆ ಕಾದು ಬಂದಂತಹ ಭಕ್ತಾದಿಗಳಿಗೆ ಅನ್ನ, ಸಾರು, ಹುಳಿ ಮತ್ತು ಪಾಯಸ ಮಾಡಿ ಅಷ್ಟು ಜನರಿಗೆ ಬಡಿಸಿ ಅವರು ಊಟ ಮಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸುವಂತಹ ಒಂದು ವ್ಯಕ್ತಿತ್ವ. ಅದು ಭಗವಂತನ ಒಂದು ಅವತಾರ, ಮುಖ್ಯ ಪ್ರಾಣನ ಒಂದು ಅವತಾರ ಅಂತ ಹೇಳದಿದ್ರೆ ಬೇರೆ ಯಾವ ಶಬ್ದದಲ್ಲಿ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಇದು ನಾನು ಕಣ್ಣಾರೆ ಕಂಡಂತ, ಏನು ಬೇರೆ ವ್ಯವಸ್ಥೆ ಇಲ್ಲ. ನೈವೇದ್ಯಕ್ಕೆ ಇರ್ತಕ್ಕಂಥ ಅನ್ನ, ಬೇಳೆ ಇದಿಷ್ಟು ಮಾತ್ರ ಇದೆ. ಅದರಲ್ಲಿ ಬಂಧು ಭಕ್ತರಿಗೆ ಯಾರೇ ಅವರ ಬಳಿಯಲ್ಲಿ ಬರಲಿ ಅವರು ಮೃಷ್ಟಾನ್ನ ಭೋಜನವನ್ನು ಹೋಗ್ಬೇಕು. ಊಟ ಮಾಡದೆ ಉಪಹಾರ ಸೇವಿಸದೆ ಹೋಗ್ಲಿಕ್ಕೆ ಅವರು ಬಿಡುವುದೇ ಇಲ್ಲ. ವಿದ್ಯಾಪೀಠ ಇರ್ಲಿ, ಉಡುಪಿಯ ಮಠ ಇರ್ಲಿ, ಆ ರೀತಿ ಭಕ್ತಾದಿಗಳಿಗೆ ನನ್ಗೆ ಗೊತ್ತಿದೆ. ಪೇಜಾವರ ಸ್ವಾಮಿಗಳ ಪರ್ಯಾಯ ಅಂತಂದ್ರೆ ಭಕ್ತಾದಿಗಳಿಗೆ ಅತ್ಯಂತ ಸಂತೋಷ. ಯಾಕೆಂತಂದ್ರೆ ಆ 2 ವರ್ಷ ಉಡುಪಿಯಲ್ಲಿ ನಿತ್ಯೋತ್ಸವ, ಭಗವಂತನ ಉತ್ಸೋತ್ಸವ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಸ್ವಾಮಿಗಳ ಅನುಗ್ರಹ ಭಾಷಣ. ಎಷ್ಟೇ ದಣಿದಿರ್ಲಿ ಆ ಸಭೆಯಲ್ಲಿ ಸಮಯೋಚಿತವಾಗಿ ಗುರುಗಳು ಹೇಳುವಂತ ಒಂದು ಚಿಂತನೆ, ಹೃದಯಕ್ಕೆ ಮುಟ್ಟುವಂತ ಈ ವ್ಯವಸ್ಥೆ. ಮೊನ್ನೆಯ ಪರ್ಯಾಯದಲ್ಲಿ ಅವರು ನಡೆಸಿದಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ನಾನು ಹೇಳಿದ್ದೆ ಧರ್ಮ ಸಂಸತ್, ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಂದಂತ ಎಲ್ಲ ಅತಿಥಿಗಳು ಮುಕ್ತ ಕಂಠದಿಂದ ಹೇಳ್ತಾರೆ, ಉತ್ತರ ಭಾರತದವರು ನನ್ಗೆ ಸಾಧ್ಯ ಇಲ್ಲ ಈ ತರ ಮಾಡ್ಲಿಕ್ಕೆ ಅಂತೇಳಿ. ಅದು ಪೇಜಾವರ ಸ್ವಾಮಿಗಳ ಒಂದು ದೊಡ್ಡ ಗುಣ ಅಂತ ನಾನೊಂದು ಹೇಳ್ತೇನೆ. ಈ ಸಂದರ್ಭದಲ್ಲಿ ಸ್ವಾಮಿಗಳು ಗೋ ಹತ್ಯೆಯ ವಿಚಾರವಾಗಿ ತುಂಬಾ ಚಳವಳಿಯನ್ನು ಮಾಡಿದ್ರು. ಗಂಗಾ ಶುದ್ಧೀಕರಣ, ವಿಶ್ವ ಹಿಂದೂ ಪರಿಷತ್ತಿನ ಶೋಷಿತರ ವರ್ಗಕ್ಕೆ ಮೂಲಕ ಸೇವೆ, ಹಿಂದೂ ಸಮಾಜ ಎಲ್ಲಿ ತೊಂದರೆಗೊಳಗಾಗಿದೆ ಅಲ್ಲಿ ತನ್ನ ಸಹಾಯ ಹಸ್ತ. ನೋಡಿ, ನೆರೆ ಇರ್ಲಿ, ಭೂಕಂಪ ಇರ್ಲಿ, ಅವರ ಒಂದು ಸಹಕಾರ ಇದ್ದಂತೆ. ಅವರ ಅಸಾಧಾರಣ ನೆನಪು ಶಕ್ತಿ. ನಾನು ಈಗಲೇ ಹೇಳಿದೆ, ಯಾರೇ ಒಬ್ಬ ವ್ಯಕ್ತಿ ಸಿಕ್ಕಿ ಪರಿಚಯದವನಾಗಿ ಅವರನ್ನು ವಿಚಾರಿಸುವಂತಹ ಗುಣ. ಎಲ್ಲಿಂದ ಬಂದಿ, ನಿಮ್ಮ ಹೆಸರೇನು, ನಿಮ್ಮ ಸಂಬಂಧಗಳನ್ನು ಹೇಳ್ತಾರೆ. ನಾನು ತಿಳ್ಕೊಂಡ ಹಾಗೆ ಅವರೊಂದು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ, ಅವರೊಬ್ಬ ನಿಘಂಟು. ಅಷ್ಟು ನೆನಪೊಂದು ಆ ಕಂಪ್ಯೂಟರ್, ಅವರ ಕಂಪ್ಯೂಟರ್ ಅಷ್ಟು ಸಂಗ್ರಾಮವಾಗಿರ್ತದೆ. ಬಂದಂತಹ ವ್ಯಕ್ತಿಗೆ, ಭಕ್ತನಿಗೆ ನನ್ನನ್ನು ನೆನಪಾಡಿಕೊಂಡು ನನ್ನ ಹಿರಿಯರನ್ನು ಗುರುತಿಸಿದ್ರು ಎನ್ನತಕ್ಕ ಒಂದು ಸಂತೋಷ. ಯಾರನ್ನು ಕೂಡ ಬಡವ, ಶ್ರೀಮಂತ, ದಲಿತ ಯಾವುದೇ ಭೇದ ಭಾವ ಇಲ್ಲದೆ ಅವರನ್ನು ನಡೆಸ್ತಾ ಇದ್ರು. ಗೊತ್ತಿರಬೇಕು, ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲ ಕಡೆ ಇದೆ. 100 ಜನ ಸ್ವಯಂ ಅವಧೂತರಾಗಿ ಸನ್ಯಾಸ ದೀಕ್ಷೆಯನ್ನು ತಗೊಂಡಿದ್ದಾರೆ. ಪೇಜಾವರ ಶ್ರೀಗಳು ಅವರನ್ನೆಲ್ಲ ತನ್ನ ಪರ್ಯಾಯ ಕಾಲದಲ್ಲಿ ಬೇರೆ ಸಮಯದಲ್ಲಿ ಕರೆಸಿ, ಅವರು ಈ ಜಾತಿ ಆ ಜಾತಿ, ಸಾಮಾನ್ಯವಾಗಿ ಸಂತರಿಗೆ ಯಾವ ಜಾತಿ ಕೂಡ ಇಲ್ಲ, ಆದರೆ ಜನ ಹೇಳ್ತಾರೆ ಅದನ್ನು ಲಕ್ಷಿಸದೆ ಸಮಾಜಕ್ಕೆ ಅವರಿಂದ ಏನು ಕಾಣಿಕೆ ಸಾಧ್ಯ, ಕೊಡುಗೆ ಏನು ಸಾಧ್ಯ, ಇವತ್ತು ಪುಣ್ಯ ಮನೆಯವರೆಗೂ ಕೂಡ ಪೇಜಾವರ ಸ್ವಾಮಿಗಳ ಮಾತು ಅದು ಅತ್ಯಂತ ಪ್ರಮುಖವಾದಂತ ಮಾತು. ಅದನ್ನು ಮೀರುವಂತ ಯಾವ ಧೈರ್ಯ ಕೂಡ ನನಗೆ ಗೊತ್ತಿದ್ದ ಹಾಗೆ ಧರ್ಮಸ್ಥಳದ ಡಾಕ್ಟರ್ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರನ್ನ, ಅವರನ್ನು ನಾನು ಬಹಳ ಹತ್ತಿರದ ನೋಡಿದ್ದೇನೆ. ಅವರದ್ದು ಒಬ್ಬ ಶಿಷ್ಯರಾಗಿದ್ದಾರೆ. ಪೇಜಾವರ ಶ್ರೀಗಳು ಮತ್ತು ಧರ್ಮಸ್ಥಳ ಹೆಗ್ಡೆ ಇರತಕ್ಕಂತ ಅವಿನಾಭಾವ ಸಂಬಂಧ, ಅವರನ್ನು ಗುರುವಾಗಿ ಸ್ವೀಕರಿಸಿ ನನ್ನ ಜೀವನದಲ್ಲಿ ಬದಲಾವಣೆ ತಂದಿದ್ರೆ ಅದು ಪೇಜಾವರ ಶ್ರೀಗಳು ಎನ್ನುವ ಮಾತನ್ನಿದ್ದಾರೆ. ಎಳವೆಯಲ್ಲಿ ಅವರು ಅಧಿಕಾರವನ್ನ 21-22ನೇ ವರ್ಷದಲ್ಲಿ ಹೇಗೆ ಪೇಜಾವರ ಶ್ರೀಗಳು 8 ವರ್ಷದಲ್ಲಿ ಸನ್ಯಾಸ ಸ್ವೀಕಾರ ಮಾಡ್ತಾರೆ, ಅವರ ತಂದೆಯವರ ಒಂದು ಮರಣದ ನಂತರ ಎಳೆಯ ಪ್ರಾಯದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ನಿಯುಕ್ತಿ ಆಗ್ತಾರೆ. ಅವ್ರು ಹೇಳ್ತಾರೆ, ನನಗೆ ಒಂದು ಹೊಸ ದೃಷ್ಟಿಯನ್ನು
ಕೊಟ್ಟವರು ಪೇಜಾವರ ಶ್ರೀಗಳವರು. ಎಲ್ಲ ಕಡೆ ಇದೇ ಮಾತನ್ನ ಅವ್ರು ಹೇಳ್ತಾರೆ. ಅಂತಹ ನೂರಾರು ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿದಂತ ಒಂದು ದಿವ್ಯ ಚೇತನ ನಮ್ಮ ಪೇಜಾವರ ಶ್ರೀಗಳು. ಒಂದು ಘಟನೆಯನ್ನು ನಾನು ನೆನಪಿಸ್ಕೊಳ್ಬೇಕು. ಒಂದು ಘಟನೆ ನಾನು ನೆನಪಿಸ್ಕೊಳ್ತೇನೆ. ಅಯೋಧ್ಯೆಯ ಆ ದಾಂಚ ಕಟ್ಟಡ ಉರುಳುತ್ತದೆ 1992ರಲ್ಲಿ. ಅಲ್ಲಿ ಒಂದು ನ್ಯಾಸ ಆಗ್ತದೆ. ಧರ್ಮವು ಇದರಲ್ಲಿ ಯಾವುದೋ ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಸಂತರ ಮತ್ತು ಹಿರಿಯರ ಟ್ರಸ್ಟ್ ಆಗ್ತದೆ. ಅದರಲ್ಲಿ ಪೇಜಾವರ ಶ್ರೀಗಳು ಕೂಡ ಮೆಂಬರ್. ಸ್ವಲ್ಪ ಸಮಯದ ನಂತರ ನಮ್ಮ ದ್ವಾರಕಾ ಶ್ರೀಗಳು, ಪುರಿ ಅಥವಾ ಶೃಂಗೇರಿ ಶ್ರೀಗಳು, ಆಮೇಲೆ ಶಂಕರಾಚಾರ್ಯ ಪರಂಪರೆ ಒಟ್ಟು ಸೇರಿ ನಾವು ಇನ್ನೊಂದಕ್ಕೆ ಪ್ರಧಾನಮಂತ್ರಿ ಅವರದ್ದು ಕುಮ್ಮತ್ತಿರ್ಬೋದು, ನಾವು ಬೇರೆನೇ ಒಂದು ಟ್ರಸ್ಟ್ ಮಾಡ್ತೇವೆ, ಆ ಟ್ರಸ್ಟ್ ಮೂಲಕ ಇದಕ್ಕೆ ಪರಿಹಾರವನ್ನ ನಾವು ನೋಡ್ತೇವೆ ಅಂತ ಹೇಳಿದಾಗ ಪೇಜಾವರ ಶ್ರೀಗಳು ನಾನು ಕೂಡ ಆ ಟ್ರಸ್ಟ್ ನಲ್ಲಿ ಇರ್ತೇನೆ ಒಂದು ಮಾತು ಹೇಳಿದರು. ಈ ಅವರ ಮಾತು ಒಂದು ಕಡೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ನಡೆತಕ್ಕಂತ ಒಂದು ನ್ಯಾಸ, ಅದರಲ್ಲಿ ಇದ್ದಾರೆ, ಅದಕ್ಕೂ ಮಾರ್ಗದರ್ಶಕರು ಇಲ್ಲಿ ಇದ್ದಾರೆ ಅನ್ನತಕ್ಕಂಥ ದ್ವಂದ್ವ ಏರ್ಪಟ್ಟಾಗ ಅಶೋಕ್ ಸಿಂಗ್ ಅಲ್ಲಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಸಂತರನ್ನು ನಿಂದಿಸಬೇಕು. ಈ ದೇಶದಲ್ಲಿ ಧರ್ಮ ಉಳಿದಕ್ಕಿದ್ರೆ ಯಾರು ಕಾರಣ ಅಂತ ನೀವು ಹೇಳಿದ್ರೆ ಇಲ್ಲಿಯ ಸಂತ ಮಹಾಸಂತರು ಕಾರಣ, ರಾಜ ಮಹಾರಾಜರಲ್ಲ, ಶ್ರೀಮಂತಿಕೆ ಅಲ್ಲ. ಆ ದೃಷ್ಟಿಯಿಂದ ಸಂತರನ್ನ ಯಾವುದೇ ಸಂದರ್ಭದಲ್ಲಿ ಲಘುವಾಗಿ ಕಾಣುವಂತಹದ್ದು ತಪ್ಪು ಎನ್ನುವಂತ ಸೂಚನೆ ಇರ್ತಾರೆ. ಆ ಸಂದರ್ಭದಲ್ಲಿ ನನ್ನನ್ನು ಮತ್ತು ಏರಿಯಾ ಲಕ್ಷ್ಮೀನಾರಾಯಣ ಆಗ ಅವರು ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಅಧ್ಯಕ್ಷರಾಗಿದ್ರು, ನಮಗೊಂದು ಜವಾಬ್ದಾರಿ ಕೊಟ್ಟು ನೀವು ಪೇಜಾವರ ಶ್ರೀಗಳನ್ನು ಕಂಡು ಅವರ ಮಾತುಕತೆ ಮಾಡಬೇಕು, ಇದರಿಂದ ಕೆಲವೊಂದು ಒಂದು ಸಂಶಯಕ್ಕೆ ಆಸ್ಪದ ಆಗ್ತದೆ, ಹೋಗಿ ಮಾತಾಡಿ ಸ್ವಾಮಿಗಳನ್ನು ಸಂಪರ್ಕ ಮಾಡ್ತೇವೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಶ್ರೀಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬೇರೆ ಯಾರೂ ಇರುವುದಿಲ್ಲ, ನಾನು ಸ್ವಾಮಿಗಳು ಏರಿಯಾ ಲಕ್ಷ್ಮೀನಾರಾಯಣ. ನಾನು ಏನು ಮಾತಾಡಲು ಕೂತಿದ್ದೆ, ಏರಿಯಾ ಲಕ್ಷ್ಮೀನಾರಾಯಣ ದಿವಂಗತ ಏರಿಯಾ ಲಕ್ಷ್ಮೀನಾರಾಯಣ ಅವರು ಸ್ವಾಮಿಗಳಿಗೆ ನಮ್ಮ ಹಿರಿಯರ ಜನಸಾಮಾನ್ಯರ ಭಾವನೆಯನ್ನು ಹೇಳ್ತಾರೆ. ಸ್ವಾಮಿ ಇವರಿಂದ ಒಂದು ತಪ್ಪು ಅಭಿಪ್ರಾಯ ಬರ್ತದೆ, ನಾವು ಅದರಲ್ಲಿ ಇರುವುದು ಎಷ್ಟು ಸರಿ, ಬಹಳ ಸ್ಪಷ್ಟ. ನಾನು ಪ್ರಚಾರಕ್ಕೆ ಯಾಕೂ ಅಲ್ಲ, ಆ ಟ್ರಸ್ಟಿನ ಮೆಂಬರ್ಸ್ ಏನು ಯೋಚನೆ ಮಾಡ್ತಾರೆ ಎನ್ನುವುದನ್ನು ತಿಳ್ಕೊಳ್ಬೇಕು ನಾವು ಅದಕ್ಕೆ ನಾನು ಅವರು ಹೇಳಿದ್ದನ್ನೆಲ್ಲ ಒಪ್ಪುವುದಿಲ್ಲ. ಅವರ ಚಿಂತನೆ ಏನು, ಅವರ ಯೋಚನೆ ಏನು, ಅದನ್ನು ತಿಳ್ಕೊಳ್ಳಿಕ್ಕೆ ನಮಗೊಂದು ಆಗ್ತದೆ. ಅವರನ್ನು ಮನವೊಲಿಸಲಿಕ್ಕೆ ಸಾಧ್ಯ ಇದ್ರೆ ಆ ಪ್ರಯತ್ನ ಮಾಡ್ಲಿಕ್ಕೆ ನಾನು ಇದ್ದೇನೆ ಎನ್ನುವ ನಿಮ್ಮ ಹಿರಿಯರಿಗೂ ಹೇಳಿ ಬೇರೆ ಯಾವುದೂ ಅಲ್ಲ. ಆ ಮಾತನ್ನು ನಾವು ಹೇಳಿ ಅವರ ಚಿಂತನೆನು ಎಂತಹ ವಿರೋಧಿ ಆದರೂ ಕೂಡ ಅವನನ್ನ ಸಂವಾದಕ್ಕೆ ಕರೀತಾರೆ, ಅವರ ಜೊತೆ ಮಾತುಕತೆ ಮಾಡ್ತಾರೆ. ಬಹಳ ಅಲ್ಪ ರೀತಿಯಲ್ಲಿ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳುವಂತಹ ಕೆಲವು ಬುದ್ಧಿಜೀವಿಗಳ ಜೊತೆ ನಾವು ಹೇಳ್ತೇವೆ, ಸ್ವಾಮಿ ನೀವು ಅಂತವರ ಜೊತೆ ನೀವು ಸಂವಾದಕ್ಕೆ ಹೋಗಬಾರ್ದು, ಅವರು ಬಹಳ ಕೀಳು ರೀತಿಯ ವರ್ತನೆ, ನಿಮ್ಗೆ ಬೇಸರ ಇಲ್ಲ ನಮ್ಗೆ ಬೇಸರ ಆಗ್ತದೆ ಅಂತ ಹೇಳಿದಾಗ, ಇಲ್ಲ ಅದಕ್ಕೆ ಸಮರ್ಥನೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರ ಮಾತಿಗೆ ಸಮರ್ಥನೆ ನಾನು ಕೊಡ್ತೇನೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೇನೆ, ಬೇಕೇ ಬೇಕು, ಇಲ್ಲದಿದ್ರೆ ಅವರದ್ದೇ ಮಾತು ಜಯಿಸ್ತದೆ. ಆ ಕಾರಣಕ್ಕೋಸ್ಕರ ನಾನು ಟಿವಿ ಸಂದರ್ಶನ ಅಥವಾ ಮಾತುಕತೆಗೆ ಹೋಗ್ತೇನೆ ಎನ್ನುವಂತ ಮನಮುಟ್ಟುವ ಮಾತನ್ನ ಸ್ವಾಮಿಗಳು ಹೇಳ್ತಾರೆ. ಅನಂತರ ಅವರ ಅಸಾಮಾನ್ಯ ಸಂಘಟನಾ ಸಾಮರ್ಥ್ಯ, ಮಗುವಿನ ಮನಸ್ಸು, ಎಲ್ಲರಿಗೂ ಕೂಡ ವಿಸ್ಮಯವನ್ನು, ಮಗುವಿನ ಒಂದು ಎಳೆ ಮಗುವಿನಷ್ಟು ನಿಷ್ಕಲ್ಮಶ ಮನಸ್ಸು ಅವರದಾಗಿರ್ತದೆ. ಇನ್ನೊಂದು ವಿಶೇಷ ಗುಣ, ನಾವು ಅಯೋಧ್ಯೆಯಿಂದ ಬರುವಾಗ, ಹಿಂದುಗಡೆ ಬರುವಾಗ ತುಂಬಾ ಕಡೆ ರಾತ್ರಿ ಕರ್ಫ್ಯೂ ಇರ್ತದೆ, ಬಾಲಕಗಳು ಏನು ಕಾಣುವುದಿಲ್ಲ, ಎಲ್ಲ ನಿದ್ದೆ ಮಾಡಿರ್ತಾರೆ, ಸುಸ್ತು, ನಿರಂತರ ಪ್ರಯಾಣ. ಡ್ರೈವರ್, ನಾನು ಮತ್ತು ಸ್ವಾಮಿಗಳು. ಸ್ವಾಮಿಗಳ ಹತ್ರ ಒಂದು ಪುಸ್ತಕ ಇದೆ, ರೂಟ್ ಮ್ಯಾಪ್ ಇದೆ. ಅವ್ರು ಹೇಳ್ತಾರೆ, ನೋಡಲ್ಲಿ ಏನಂತ ಬರ್ತಿದೆ, NH ಊರಿನ ನಿಖರವಾಗಿ ನಾವು ಮುಟ್ಟುವಂತಹ ಜಾಗ, ರಾತ್ರಿ ಹೊತ್ತಿನಲ್ಲಿ ಈ ಮಾರ್ಗದಲ್ಲಿ ಹೋಗಿ ಇಡೀ ಭಾರತದ ಪರಿಚಯ, ಅದು ಬದರಿಯಿಂದ ಹಿಡಿದು ಕನ್ಯಾಕುಮಾರಿ, ರಾಮೇಶ್ವರ, ಪುರಿಯಿಂದ ಹಿಡಿದು ಮೇಘಾಲಯದವರೆಗೆ ಯಾವ ಊರೇ ಆಗಲಿ ಆ ಊರಿನ ಪರಿಚಯ, ಆ ಜಾಗದ ರಸ್ತೆಯ ಪರಿಚಯ ಗುರುಗಳಿಗಿದೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಸಂಚಾರ ಮಾಡಿರ್ಬೋದು ಈ ಪುಣ್ಯ ಭೂಮಿಯಲ್ಲಿ, ಭಾರತ ಭೂಮಿಯಲ್ಲಿ ಎನ್ನುವುದು ನಮ್ಗೆ ಅರ್ಥ ಆಗ್ತದೆ.
ಅದೇ ರೀತಿ ಸಮಯ ಪ್ರಜ್ಞೆ. ಗುರುಗಳು ದಿವಸದಲ್ಲಿ 10 ಕಾರ್ಯಕ್ರಮಗಳಿದ್ರು ಕೂಡ ನಮ್ಮನ್ನು ವಿಸ್ಮಯರನ್ನಾಗಿ ಮಾಡಿದಂತ ಒಂದು ವಿಚಾರ ಅಂದ್ರೆ ಕರಾರುವಕ್ಕಾಗಿ ಬೆಳಿಗ್ಗಿನತ್ತು ಏಳುವುದು, ತನ್ನ ಅನುಷ್ಠಾನ ಪೂಜೆಯನ್ನು ಮುಗಿಸುವುದು, ಇಷ್ಟು ಗಂಟೆಗೆ ಹೊರಟು ಇಷ್ಟು ಗಂಟೆಗೆ ವಿಮಾನ, ಇಷ್ಟು ಗಂಟೆ ಮುಡ್ತೇವೆ, ಅಲ್ಲಿ ಕಾರ್ಯಕ್ರಮ, ಅಲ್ಲಿಂದ ಪುನಃ ಹಿಂದೆ, ಎಲ್ಲವೂ ಕೂಡ ಒಂದು ನಿಮಿಷ ಹೆಚ್ಚು ಕಡಿಮೆ ಆಗದ ರೀತಿಯಲ್ಲಿ ಇಷ್ಟನ್ನು ನಿಭಾಯಿಸುವಂತ ಶಕ್ತಿ, ತಾಳ್ಮೆ ಗುರುಗಳಿದೆ. ಯಾರನ್ನೂ ಬೇಸರ ಮಾಡದೆ. ನಾವಂದ್ರೆ ಹೆಗ್ಡೆಯವರು ಅಂತ ಹೇಳಿದ್ರು, ನಾವು ಮಾತು ಹೇಳಿದ್ರೆ ಕೇಳುವುದಿಲ್ಲ ಪ್ರಾಣಿಕರೇ. ಅವರ ಶಿಷ್ಯರು ಹೇಳಬೇಕು. ಅವರು ಇಷ್ಟೊಂದು ಪ್ರಯಾಣ, ರಾತ್ರಿ ಪ್ರಯಾಣ ಮಾಡಿ ಪುನಃ ಮರುದಿವಸಕ್ಕೆ ನಾವು ಹೇಳಿದ್ರು ಕೇಳುವುದಿಲ್ಲ. ಅವರು ಅವರದೊಂದು ನಿಶ್ಚಯ, ಹಾಗೆ ಮಾಡ್ತಾರೆ ಏನೋ ಮಾತನ್ನು ನಾವು ಹೇಳ್ತೇವೆ. ಅವರ ನಿರ್ಧಾರವನ್ನ ಅಷ್ಟು ಸುಲಭವಾಗಿ ಅವರು ಬದಲಾಯಿಸುವುದಿಲ್ಲ. ತಾನೊಂದು ನಿಶ್ಚಯ ಮಾಡಿದ್ರು, ಆ ನಿರ್ಧಾರವನ್ನ ಅಚಲವಾಗಿ ಉಳಿಸಿಕೊಳ್ತಾ ಇದ್ರು. ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿಗೆ ಪತ್ರ ಬರೆದು, ನೀವು ಮಾಡಿದಂತಹ ಕೆಲಸ ತಪ್ಪು, ಅಸಂವಿಧಾನಿಕ, ಅದನ್ನು ಮಾಡಬಾರದು, ಅದು ವ್ಯಕ್ತಿಯ ಸ್ವಾತಂತ್ರ್ಯವನ್ನ ನೀವು ಮೊಟಕುಗೊಳಿಸಿ ಪತ್ರ ಬರೆದ ಏಕಮೇವ ಒಬ್ಬ ಸಂತ ಇದ್ರೆ ನಮ್ಮ ಪೇಜಾವರ. ಯಾರನ್ನು ಕೂಡ ಅರೆಸ್ಟ್ ಮಾಡುವಂತ ಒಂದು ತಾಕತ್ತಿತ್ತು. ಆಗ ಕಾನೂನು ಆಗಿದೆ, ಯಾವ ನ್ಯಾಯಾಲಯ ಏನೂ ಇಲ್ಲ, ನಮ್ಮ ಫಂಡಮೆಂಟಲ್ ಮೂಲಭೂತ ಹಕ್ಕುಗಳನ್ನೆಲ್ಲ ನಾವು ತಿಳಿದು. ಆಗ ಕೂಡ ನನ್ನನ್ನು ಸಮಾಜಕ್ಕೆ ಕರೀರಿ, ನಾನು ನಿಮ್ಮ ಜೊತೆ ಮಾತಾಡ್ತೇನೆ, ಇದು ಸರಿ ಇಲ್ಲ ಎನ್ನುವ ಮಾತನ್ನು ಖಡಾಖಂಡಿತವಾಗಿ ನೇರವಾಗಿ ಅವರ ಮುಂದೆ ಅವರು ಮಾತಾಡ್ತಿದ್ರು. ಅವರಿಗೆ ವಿದ್ಯಾರ್ಥಿಗಳ ಮೇಲಿದ್ದಂತಹ ಒಂದು ಒಲವು, ಅವರನ್ನ ಅವರ ಊಟ ಉಪಚಾರ ಅದರ ಬಗ್ಗಿದ್ದಂತಹ ಗಮನ ಎಲ್ಲ ಕೂಡ ನಮ್ಗೆ ಬಹಳ ಸಂತೋಷವನ್ನು ಕೊಡುತ್ತದೆ. ವಾದಿರಾಜರ ನಂತರ, ವಾದಿರಾಜ ನಿಮ್ಗೆಲ್ರಿಗೂ ಗೊತ್ತಿದೆ, ವಾದಿರಾಜರು 5 ಪರ್ಯಾಯವನ್ನು ಮಾಡಿದ್ದಾರೆ. ವಾದಿರಾಜ ಸ್ವಾಮಿ ಸೋದೆ ಅವರು 5ನೇ ಪರ್ಯಾಯ ಮಾಡುವಾಗ ಅವರ ಶಿಷ್ಯರಿಗೆ ವಯಸ್ಸಾಗಿತ್ತು. ಶಿಷ್ಯ ಬೇಸರ ಪಟ್ಟುಕೊಂಡ್ರು ಅಂತ ಹೇಳಿ ಅವ್ರ ತರ ಇನ್ನೊಂದು ಪರ್ಯಾಯವನ್ನು ಮಾಡ್ಲಿಕ್ಕೆ ಅವರ ಅವಕಾಶ ಇಲ್ಲ, ತಾನು ಪರ್ಯಾಯ ಮಾಡ್ತೇನೆ. ಸೋಂದಾ ಕ್ಷೇತ್ರದಲ್ಲಿ ಉಡುಪಿ ಕೃಷ್ಣ ಮಂದಿರ, ಚಂದ್ರಮೌಳೀಶ್ವರ, ಚಂದ್ರೇಶ್ವರ, ಅನಂತೇಶ್ವರ ಎಲ್ಲವನ್ನ ಕೊಳದ ಸುತ್ತಲೂ ಸ್ಥಾಪನೆ ಮಾಡಿ 2 ವರ್ಷದ ಪರ್ಯಾಯವನ್ನ, 5ನೇ ಪರ್ಯಾಯವನ್ನ 125 ವರ್ಷ ಮಾಡಿದಂತ ವಾದಿರಾಜರು ಮಾಡಿದ್ರೆ, ಅದು ಬಿಟ್ರೆ 5 ಪರ್ಯಾಯವನ್ನ ಮಾಡಿದಂತ ಶ್ರೇಷ್ಠ ವ್ಯಕ್ತಿ ಇದ್ರೆ, ಪರಮ ಪೂಜ್ಯರಿದ್ರೆ, ಅವರು ನಮ್ಮ ಪರಮ ಪೂಜ್ಯರಾದಂತ ಪೇಜಾವರ ಶ್ರೀಗಳವರು. ಉಡುಪಿಯ ಧರ್ಮ ಸಂಸತ್ ಮುಗಿದ ನಂತರ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರನ್ನೆಲ್ಲ ಕರೆದು ಹೇಳಿದ್ರು, ಇವ ನನ್ನ ಶಿಷ್ಯ, ಅವನಲ್ಲಿ ಸಂಘಟನಾ ಸಾಮರ್ಥ್ಯ ಇದೆ, ವಿಶ್ವ ಹಿಂದೂ ಪರಿಷತ್ತು ಅದನ್ನು ಚೆನ್ನಾಗಿ ಬಳಸಿಕೊಳ್ಳಿ ನೀವು ಅಂತ ಒಂದು ಆಶೀರ್ವಾದವನ್ನು. ಅವರ ಒಂದು ಆಶೀರ್ವಾದ, ಅವರ ಚಿಂತನೆ, ಇದು ನಮ್ಗೆ ಶ್ರೀ ರಕ್ಷೆಯಾಗಿದೆ. ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ಲಿಕ್ಕೆ ನಮ್ಗೆ ವಿಶೇಷವಾದಂತಹ ಪ್ರೇರಣೆ ಕೊಟ್ಟಂತಹ ಆ ದಿವ್ಯ ಚೇತನ ನಮ್ಮ ಜೊತೆ ಇಲ್ಲ. ಅವರನ್ನು ಇಟ್ಟುಕೊಳ್ಳುವಂತಹ ಭಾಗ್ಯ ನಮ್ಗಿಲ್ಲ. ಸಮಾಜಕ್ಕೆ, ರಾಷ್ಟ್ರಕ್ಕೆ, ಧರ್ಮಕ್ಕೆ ತುಂಬಲಾರದಂತಹ ನಷ್ಟ. ಆದರೆ ಪೇಜಾವರ ಶ್ರೀಗಳವರಿಗೆ ನಾವು ಸಲ್ಲಿಸುವ ಗೌರವ ಏನು ಅಂತಂದ್ರೆ, ಅವರು ಹೇಳಿದಂತಹ ಮಾತು, ಅವರ ನಡೆ, ಅವರ ನುಡಿ, ಅವರ ಸಿದ್ಧಾಂತಗಳು, ಅವರ ವಿಚಾರಗಳಿಗೆ ನಾವು ಬದ್ಧರಾಗಿ ನಮ್ಮ ಶ್ರೇಷ್ಠ ಜೀವನವನ್ನ ತೆಗೆಯುವಂತಹದ್ದು ನಮಗೂ ಶ್ರೇಯಸ್ಸಿಗ, ದೇಶಕ್ಕೂ ಶ್ರೇಯಸ್ಸು, ಸಮಾಜಕ್ಕೂ ಶ್ರೇಯಸ್ಸು ಹೇಳ್ತಾ ಆ ಪುಣ್ಯ ಜೀವಿಯ ಸ್ಮರಣೆಯನ್ನು ಮಾಡತಕ್ಕಂಥ ನನ್ನ ನಾನೊಬ್ಬ ವಿದ್ವಾಂಸ ಅಲ್ಲ, ನನ್ನ ತೊದಲು ನುಡಿಯಿಂದ ನನ್ನ ಸಂಪರ್ಕ, ನನ್ನ ಅನುಭವವನ್ನ ಮಾಡಿಕೊಡ್ಲಿಕ್ಕೆ ವಿದ್ಯಾಪೀಠದ ಬಂಧುಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಮಾತನ್ನ ಅತ್ಯಂತ ಪ್ರೀತಿಯಿಂದ ಕೇಳಿದಂತಹ ನಿಮ್ಮ ಹೃದಯದ ಒಳಗಿರುವಂತಹ ಶ್ರೀ ಕೃಷ್ಣನಿಗೆ ತಲೆಬಾಗಿ ವಂದಿಸುತ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್. ಇದುವರೆಗೂ ಕೂಡ ಮಂಗಳೂರಿನ ಎಂ.ಪಿ. ಪುರಾಣಿಕರು ಪರಮ ಪೂಜ್ಯ ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನ ಮಾಡಿದರು. ಪೂಜ್ಯ ಶ್ರೀಪಾದಂಗಳವರು ಉಡುಪಿಯವರಾಗಿ ಘಟ್ಟದ ಮೇಲೆ ಸಂಚಾರವನ್ನು ಮಾಡಿ ಘಟ್ಟದ ಮೇಲಿನ ಮಾಧ್ವ ಜನಾಂಗ ಹಾಗೂ ಶಿವಳ್ಳಿಯ ಮಾಧ್ವ ಜನಾಂಗ ಎರಡನ್ನೂ ಕೂಡ ಬೆಸೆಯತಕ್ಕಂತಹ ಕಾರ್ಯವನ್ನ ಅವರು ಮಾಡಿದ್ರು.
ಅವರು ಬೆಸೆಯತಕ್ಕಂತಹ ಕಾರ್ಯ ಅಲ್ಲಿಗೆ ನಿಲ್ಲಿಲ್ಲ. ರಾಷ್ಟ್ರಾದ್ಯಂತ ಸಂಚಾರವನ್ನು ಮಾಡಿ, ಹಿಂದೂ ಸಂಘಟನೆಗಳನ್ನ ಮಾಡಿ, ಇಡೀ ಹಿಂದೂ ಜನಾಂಗವನ್ನೇ ಬೆಸೆಯತಕ್ಕಂತಹ ಒಂದು ಉತ್ತಮವಾದ ಕಾರ್ಯವನ್ನ ಶ್ರೀಪಾದಂಗಳವರು ಮಾಡಿದ್ರು. ದಾಖಲೆ ಇಲ್ಲದೆ ಇರತಕ್ಕಂತಹ ಒಕ್ಕಲಿಗರಿಗೂ ಕೂಡ ತಾವೇ ಭೂಮಿಯನ್ನ ನೀಡತಕ್ಕಂತಹ ಔದಾರ್ಯವನ್ನು ಕೂಡ ಶ್ರೀಪಾದಂಗಳವರು ಆ ಸಮಯದಲ್ಲಿ ತಾವು ತೋರಿಸಿದ್ರು. ಹೀಗೆ ರಾಮನ ಪ್ರತಿಷ್ಠಾಪನೆಯನ್ನ ಮಾಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಪಾದಂಗಳವರು ರಾಮನ ಆರಾಧಕರಾಗಿ ರಾಮನ ಗುಣಗಳನ್ನ ಜೀವನದಲ್ಲಿ ರೂಢಿಸಿಕೊಂಡಿದ್ರು. ಅವರು ಅಹಿಂಸೆಯ ವಾದ ಅದನ್ನು ಕೂಡ ಜೀವನದಲ್ಲಿ ರೂಢಿಸಿಕೊಂಡಿದ್ರು. ಹೀಗೆಲ್ಲ ಅನೇಕ ಶ್ರೀಪಾದಂಗಳವರ ಗುಣಗಳನ್ನ, ವ್ಯಕ್ತಿತ್ವವನ್ನ ನಂಬಿ ಪುರಾಣಿಕರು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶ್ವೇಶತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ನಾಳೆ ದಿವಸ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಶ್ರೀಯುತ ಎಂ.ಎಲ್. ಸಾಮಗ ಅವರು ನಾಳೆ ದಿವಸ 7 ಗಂಟೆಗೆ ಉಪಸ್ಥಿತರಾಗ್ತಾರೆ. ದಯವಿಟ್ಟು ಎಲ್ಲರೂ ಕೂಡ 7 ಗಂಟೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಎಂ.ಬಿ. ಪುರಾಣಿಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ.